ನಮಸ್ಕಾರ ಸ್ನೇಹಿತರೆ. ಗರುಡ ಪುರಾಣದ ರಹಸ್ಯ. ಹೆಣ್ಣು ಮಕ್ಕಳು ಜನಿಸುವುದು ಯಾವ ಮನೆಯಲ್ಲಿ? ಯಾವುದನ್ನು ನೀವು ಕೇವಲ ಒಂದು ಹೆಣ್ಣು ಮಗುವಿನ ಜನನ ಎಂದು ತಿಳಿದಿದ್ದೀರೋ ಅದು ವಾಸ್ತವದಲ್ಲಿ ಯಮರಾಜನ ದರ್ಬಾರಿನ ಅತಿದೊಡ್ಡ ಮತ್ತು ಭಯಾನಕ ತೀರ್ಮಾನವಾಗಿದೆ. ಗರುಡ ಪುರಾಣದ ಪ್ರಕಾರ ಭಗವಂತನು ಎಲ್ಲರಿಗೂ ಹೆಣ್ಣು ಮಕ್ಕಳನ್ನು ಏಕೆ ಕರುಣಿಸುವುದಿಲ್ಲ ಎಂಬುದು ನಿಮಗೆ ತಿಳಿದಿದೆಯೇ? ಕೆಲವರ ಮನೆಯಲ್ಲಿ ಹೆಣ್ಣು ಮಗು ಕಾಲಿಟ್ಟ ತಕ್ಷಣ ಮುಚ್ಚಿದ್ದ ಅದೃಷ್ಟದ ಬಾಗಿಲುಗಳು ಏಕೆ ತೆರೆದುಕೊಳ್ಳುತ್ತವೆ ಮತ್ತು ಕೆಲವು ಮನೆಗಳಲ್ಲಿ ಹೆಣ್ಣು ಮಗಳ ಜನನವು ಒಂದು ಭಯಾನಕ ಎಚ್ಚರಿಕೆ ಹೇಗೆ ಆಗಿರುತ್ತದೆ? ಇಂದು ನಾವು ನಿಮ್ಮ ರೋಮಗಳು ನಿಮಿರುವಂತೆ ಮಾಡುವ ಗರುಡ ಪುರಾಣದ ಆ ಪುಟಗಳನ್ನು ನಿಮ್ಮ ಎದುರು ತೆರೆಯಲಿದ್ದೇವೆ. ಮರಣದ ನಂತರದ ಮೌನ ಮತ್ತು ಯಮಲೋಕದ ಆ ನಂತರದ ಆಳಗಳು. ಅಲ್ಲಿ ಸಮಯ ನಿಂತು ಹೋಗುತ್ತದೆ ಮತ್ತು ಕೇವಲ ಕರ್ಮಗಳ ಪ್ರತಿಧ್ವನಿ ಮಾತ್ರ ಕೇಳಿಸುತ್ತದೆ. ಭಗವಾನ್ ವಿಷ್ಣುವಿನ ವಾಹನವಾದ ಪಕ್ಷಿರಾಜ ಗರುಡನು ಒಮ್ಮೆ ಬಹಳ ವ್ಯಾಕುಲತೆಯಿಂದ ಯಮಲೋಕದ ಕಡೆಗೆ ನೋಡುತ್ತಿದ್ದನು. ಇಂದಿನ ಯುಗದಲ್ಲಿ ಪ್ರತಿಯೊಬ್ಬ ಮನುಷ್ಯನ ಮನಸ್ಸಿನಲ್ಲಿಯೂ ಎಂದಾದರೊಮ್ಮೆ ಮೂಡುವ ಪ್ರಶ್ನೆಯೊಂದು ಅವನ ಮನಸ್ಸಿನಲ್ಲಿ ಕೊರೆಯುತ್ತಿತ್ತು. ಯಮರಾಜನ ಆಸ್ಥಾನದಲ್ಲಿ ಆತ್ಮಗಳ ಸಾಲು ನಿಂತಿರುವುದನ್ನು ಅವರು ನೋಡಿದ್ದರು. ಚಿತ್ರಗುಪ್ತನ ಲೆಕ್ಕದ ಪುಸ್ತಕಗಳು ತೆರೆದುಕೊಳ್ಳುತ್ತಿದ್ದವು ಮತ್ತು ಪ್ರತಿಯೊಂದು ಆತ್ಮವನ್ನು ಅದರ ಮುಂದಿನ ಪಯಣಕ್ಕೆ ಕಳಿಸಲಾಗುತ್ತಿತ್ತು. ಗರುಡನು ಯಮರಾಜನನ್ನು ಅತ್ಯಂತ ವಿನಮ್ರ ಸ್ವರದಲ್ಲಿ ಕೇಳಿದರು. ಏ ಧರ್ಮರಾಜ, ಮರಣದ ನಂತರ ನೀವು ಆತ್ಮಗಳಿಗೆ ದಂಡನೆ ನೀಡುತ್ತೀರಿ, ಅವರನ್ನು ಸ್ವರ್ಗ ಅಥವಾ ನರಕಕ್ಕೆ ಕಳುಹಿಸುತ್ತೀರಿ ಎಂಬುದು ನನಗೆ ತಿಳಿದಿದೆ. ಆದರೆ ನನಗೊಂದು ವಿಚಾರ ಅರ್ಥವಾಗುತ್ತಿಲ್ಲ. ಯಾವುದೇ ಆತ್ಮವನ್ನು ಮರಳಿ ಮೃತ್ಯುಲೋಕಕ್ಕೆ ಅಂದರೆ ಭೂಮಿಗೆ ಕಳುಹಿಸಿದಾಗ ಅದು ಹೆಣ್ಣಾಗಬೇಕೋ ಅಥವಾ ಗಂಡಾಗಬೇಕೋ ಎಂಬ ನಿರ್ಧಾರ ಯಾವ ಆಧಾರದ ಮೇಲೆ ಆಗುತ್ತದೆ? ಅದರಲ್ಲೂ ಮನೆಯೊಂದರಲ್ಲಿ ಪುಟ್ಟ ಹೆಣ್ಣು ಮಗುವೊಂದು ಹುಟ್ಟಿದಾಗ ಅದು ಕೇವಲ ದೈಹಿಕ ಪ್ರಕ್ರಿಯೆಯೇ? ಯಾರ ಮನೆಯಲ್ಲಿ ಗಂಡು ಹುಟ್ಟಬೇಕು, ಯಾರ ಮನೆಯಲ್ಲಿ ಹೆಣ್ಣು ಹುಟ್ಟಬೇಕು ಎಂಬುದು ಕೇವಲ ಪ್ರಕೃತಿಯ ನಿಯಮವೇ ಅಥವಾ ಜಗತ್ತಿಗೆ ಕಾಣದ ಯಾವುದಾದರೂ ಆಳವಾದ ರಹಸ್ಯ ಇದರ ಹಿಂದಿದೆಯೇ? ಯಮರಾಜರು ತಮ್ಮ ಆಳವಾದ ಮತ್ತು ಗಂಭೀರ ದೃಷ್ಟಿಯಲ್ಲಿ ಗರುಡನ ಮೇಲೆ ಬೀರಿದರು. ಅವರ ಧ್ವನಿಯಲ್ಲಿ ಇಡೀ ಬ್ರಹ್ಮಾಂಡದ ಭಾರ ಮತ್ತು ಸತ್ಯ ಅಡಗಿತ್ತು. ಅವರು ಹೇಳಿದರು, ಏ ಪಕ್ಷಿರಾಜ, ಈ ಜಗತ್ತಿನಲ್ಲಿ ಒಂದು ಎಲೆಯೂ ಕಾರಣವಿಲ್ಲದೆ ಅಲಿಗಾಡುವುದಿಲ್ಲ ಎಂದ ಮೇಲೆ ಒಂದು ಆತ್ಮದ ಜನನ ಕಾಕದಾಳಿಯ ಹೇಗಾಗಲು ಸಾಧ್ಯ? ಮನುಷ್ಯ ಯಾವುದನ್ನು ಜೈವಿಕ ಪ್ರಕ್ರಿಯೆ ಎನ್ನುತ್ತಾನೋ ಅದು ವಾಸ್ತವದಲ್ಲಿ ಬ್ರಹ್ಮಾಂಡದ ಅತಿದೊಡ್ಡ ತೀರ್ಮಾನ. ಮನೆಯೊಂದರಲ್ಲಿ ಹೆಣ್ಣು ಮಗು ಹುಟ್ಟಿದರೆ ಅದು ಆ ಮನೆಯ ಹಿಂದಿನ 7 ಜನ್ಮಗಳ ಕರ್ಮಗಳ ಸಾರಾಂಶವಾಗಿರುತ್ತದೆ. ಗರುಡ ಪುರಾಣದ ಧರ್ಮಕಾಂಡದಲ್ಲಿ ಸ್ಪಷ್ಟವಾದ ವರ್ಣನೆ ಸಿಗುತ್ತದೆ. ಎಲ್ಲಿ ಜಾಗ ಖಾಲಿ ಇದೆಯೋ ಅಲ್ಲಿಗೆ ಆತ್ಮವನ್ನು ಕಳುಹಿಸಲಾಗುವುದಿಲ್ಲ. ಎಲ್ಲಿ ಅದರ ಉದ್ದೇಶ ಈಡೇರುತ್ತದೆಯೋ ಅಲ್ಲಿಗೆ ಆತ್ಮವನ್ನು ಕಳುಹಿಸಲಾಗುತ್ತದೆ. ಯಮರಾಜರು ಗರುಡನಿಗೆ ವಿವರಿಸುತ್ತಾ ಒಂದು ಶ್ಲೋಕವನ್ನು ಹೇಳಿದರು. ಹೇ ಯಥಾ ಯತ್ಪುರ ಕರ್ಮ ಕೃತ್ಯಂ ಶುಭಂ ತದೇವ ಲಭತೆ ಸರ್ವಂ ನಾತ್ರ ಕಾರ್ಯ ವಿಚಾರಣ. ಇದರ ಭಾವಾರ್ಥವೇನೆಂದರೆ ಮನುಷ್ಯನು ತನ್ನ ಪೂರ್ವ ಜನ್ಮಗಳಲ್ಲಿ ಎಂತೆಂತಹ ಮತ್ತು ಯಾವೆಲ್ಲ ಶುಭ ಕಾರ್ಯಗಳನ್ನು ಮಾಡಿರುತ್ತಾನೋ ಆ ಜನ್ಮದಲ್ಲಿಯೂ ಅವನಿಗೆ ಸರಿಯಾಗಿ ಅಂತಹದ್ದೇ ಫಲ ದೊರೆಯುತ್ತದೆ. ಇದರಲ್ಲಿ ಕಿಂಚಿತ್ತೂ ಸಂದೇಹ ಪಡುವ ಅಥವಾ ವಿಚಾರ ಮಾಡುವ ಯಾವುದೇ ಅಗತ್ಯವಿಲ್ಲ. ಯಮರಾಜರು ಮುಂದೆ ವಿವರಿಸಿದರು. ಯಾವುದೇ ಆತ್ಮ ಯಮಲೋಕದಿಂದ ಭೂಮಿಯತ್ತ ಹೊರಟಾಗ ಅದರ ಬಳಿ ತಾನು ಗಳಿಸಿದ ಪುಣ್ಯಗಳ ಗಂಟಿರುತ್ತದೆ. ಹೇ ಗರುಡ, ನೆನಪಿಡು, ಭಗವಂತನು ಎಲ್ಲರಿಗೂ ಹೆಣ್ಣು ಮಕ್ಕಳನ್ನು ನೀಡುವುದಿಲ್ಲ. ಯಮರಾಜನ ಈ ಮಾತುಗಳನ್ನು ಕೇಳಿ ಗರುಡನು ಒಮ್ಮೆ ಬೆರಗಾದನು. ಯಮರಾಜರು ಮುಂದುವರಿಸಿ, ಯಾರ ಕರ್ಮಗಳ ಮಡಿಕೆಯು ಪುಣ್ಯದಿಂದ ತುಂಬಿ ತುಳುಕುತ್ತಿರುತ್ತದೆಯೋ ಆ ಮನೆಯಲ್ಲಿ ಹೆಣ್ಣು ಮಗಳ ಜನನವಾಗುತ್ತದೆ. ಯಾವುದೇ ವ್ಯಕ್ತಿ ತನ್ನ ಇಂದಿನ ಜನ್ಮಗಳಲ್ಲಿ ನಿಸ್ವಾರ್ಥ ಭಾವದಿಂದ ಸಮಾಜ ಸೇವೆ ಮಾಡಿದ್ದರೆ, ಯಾರ ಮನಸ್ಸನ್ನು ನೋಯಿಸದೇ ಇದ್ದರೆ ಮತ್ತು ಯಾರ ಒಳಗೆ ಕರುಣೆಯ ಅಂಶ ಜೀವಂತವಾಗಿದೆಯೋ ಆಗ ಬ್ರಹ್ಮದೇವನು ಅವನಿಗೆ ಬಹುಮಾನವಾಗಿ ಪುತ್ರಿ ರತ್ನವನ್ನು ಕರುಣಿಸುತ್ತಾನೆ. ಹೆಣ್ಣು ಮಗಳ ಆಗಮನವು ಆ ದಿವ್ಯ ಶಕ್ತಿಯನ್ನು ನಿಭಾಯಿಸಲು ಆ ಕುಟುಂಬ ಯೋಗ್ಯವಾಗಿದೆ ಎಂದು ದೇವರು ಭಾವಿಸಿದ್ದಾನೆ ಎಂಬುದರ ಸಂಕೇತವಾಗಿದೆ. ಆದರೆ ಈ ಪಯಣ ಅಷ್ಟು ಸುಲಭವಲ್ಲ. ಯಮಲೋಕದಲ್ಲಿ ಯಾವುದೇ ಆತ್ಮವನ್ನು ಮಗಳಾಗಿ ಹುಟ್ಟಲು ಆಯ್ಕೆ ಮಾಡಿದಾಗ ಆ ಆತ್ಮದ ಪಾವಿತ್ರ್ಯತೆಯ ಪರೀಕ್ಷೆ ನಡೆಯುತ್ತದೆ. ಹೆಣ್ಣು ಮಗಳ ಜನನವು ಕೇವಲ ಒಂದು ಮಗುವಿನ ಆಗಮನವಲ್ಲ, ಬದಲಾಗಿ ಆ ಮನೆಯ ಅದೃಷ್ಟವನ್ನೇ ಬದಲಾಯಿಸುವ ದೈವಿಕ ಹಸ್ತಕ್ಷೇಪ ಎಂದು ಯಮರಾಜರು ತಿಳಿಸಿದರು. ಇದನ್ನು ಒಂದು ಉದಾಹರಣೆಯೊಂದಿಗೆ ಅರ್ಥ ಮಾಡಿಕೊಳ್ಳಿ. ಅಶಾಂತಿ ತಾಂಡವವಾಡುತ್ತಿರುವ, ದಾರಿದ್ರ್ಯವು ನೆಲೆಸಿರುವ ಮನೆಯೊಂದನ್ನು ಕಲ್ಪಿಸಿಕೊಳ್ಳಿ. ಇದ್ದಕ್ಕಿದ್ದಂತೆ ಅಲ್ಲಿ ಹೆಣ್ಣು ಮಗು ಜನಿಸುತ್ತಾಳೆ. ಮಗುವಿನ ಕಾಲ್ಗುಣ ಒಳ್ಳೆಯದು ಎಂದು ಜನರು ಹೇಳುತ್ತಾರೆ. ಆದರೆ ವಾಸ್ತವದಲ್ಲಿ ಗರುಡ ಪುರಾಣ ಹೇಳುವಂತೆ ಆ ಆತ್ಮವು ತನ್ನೊಂದಿಗೆ ತನ್ನ ಪುಣ್ಯದ ಬಹುದೊಡ್ಡ ಪಾಲನ್ನು ತರುತ್ತದೆ. ತನ್ನ ಕರ್ಮಗಳ ಕಾರಣದಿಂದ ತಂದೆ ಅನುಭವಿಸಬೇಕಿದ್ದ ಕಷ್ಟಗಳನ್ನು ಕತ್ತರಿಸಲು ಅವಳು ಬರುತ್ತಾಳೆ. ಅವಳು ಒಂದು ಗುರಾಣಿಯಾಗಿ ಆ ಮನೆಯ ಹೊಸ್ತಿಲಲ್ಲಿ ನಿಲ್ಲುತ್ತಾಳೆ.
ಇಲ್ಲಿಯೇ ನಾವು ಆ ಕಠಿಣ ಸತ್ಯವನ್ನು ಎದುರಿಸಬೇಕಾಗುತ್ತದೆ. ಸಮಾಜದಲ್ಲಿ ಜನರು ಹೆಚ್ಚಾಗಿ ಗಂಡು ಮಕ್ಕಳನ್ನು ಬಯಸುತ್ತಾರೆ. ಆದರೆ ಯಮರಾಜನ ಪ್ರಕಾರ ಅನೇಕ ಬಾರಿ ಗಂಡು ಮಕ್ಕಳು ಕೇವಲ ಋಣ ತೀರಿಸಲು ಅಥವಾ ವಸೂಲಿ ಮಾಡಲು ಬರುತ್ತಾರೆ. ಇಂದಿನ ಜನ್ಮದಲ್ಲಿ ನೀವು ಯಾರದ್ದಾದರೂ ಸಂಪತ್ತನ್ನು ಕಸಿದುಕೊಂಡಿದ್ದರೆ ಅಥವಾ ಯಾರಿಗಾದರೂ ಕಷ್ಟ ಕೊಟ್ಟಿದ್ದರೆ ಆ ಆತ್ಮವು ನಿಮ್ಮ ಸಂಪತ್ತನ್ನು ಅನುಭವಿಸಲು ಮತ್ತು ನಿಮಗೆ ಕಷ್ಟ ಕೊಡಲು ನಿಮ್ಮ ಮನೆಯಲ್ಲಿ ಮಗನಾಗಿ ಹುಟ್ಟಬಹುದು. ಆದರೆ ಮಗಳು ಎಂದರೆ ನಿಮ್ಮಿಂದ ಏನನ್ನೂ ಬಯಸದ ಆತ್ಮ. ಅವಳು ತನ್ನ ಸರ್ವಸ್ವವನ್ನು ನೀಡಿ ಆ ಮನೆಯನ್ನು ಪೋಷಿಸಲು ಬರುತ್ತಾಳೆ. ಈಗ ಈ ಸತ್ಯವು ಜೀವಂತ ರೂಪ ಪಡೆಯುವ ಕಥೆಯ ತಿರುವಿಗೆ ಹೋಗೋಣ. ಕಳಿಂಗ ದೇಶದ ಒಂದು ಸಣ್ಣ ಹಳ್ಳಿಯಲ್ಲಿ ವಿಕ್ರಮ್ ಎಂಬ ವ್ಯಕ್ತಿ ವಾಸಿಸುತ್ತಿದ್ದನು. ವಿಕ್ರಮ್ ಸ್ವಭಾವತಃ ಅತ್ಯಂತ ಕಠಿಣ, ಕ್ರೋಧಿ ಮತ್ತು ಅಹಂಕಾರಿಯಾಗಿದ್ದ. ಅವನು ಹಣದ ದುರಾಸೆ ಹೊಂದಿದ್ದ ಮತ್ತು ಜಗತ್ತಿನಲ್ಲಿ ಕೇವಲ ಶಕ್ತಿ ಮತ್ತು ಪುರುಷ ಮಾತ್ರ ಶ್ರೇಷ್ಠ ಎಂದು ನಂಬಿದ್ದನು. ಅವನ ಮನಸ್ಸಿನಲ್ಲಿ ಮಹಿಳೆಯರ ಬಗ್ಗೆ ಯಾವುದೇ ವಿಶೇಷ ಗೌರವವಿರಲಿಲ್ಲ. ತನ್ನ ಹೆಸರನ್ನು ಬೆಳೆಸುವ ಮತ್ತು ತನ್ನ ಆಸ್ತಿಯನ್ನು ವಿಸ್ತರಿಸುವ ಮಗ ಮಾತ್ರ ನನಗೆ ಬೇಕು ಎಂದು ಅವನು ಯಾವಾಗಲೂ ಹೇಳುತ್ತಿದ್ದ. ಅವನ ಹೆಂಡತಿ ಸುಲಕ್ಷಣ ಧರ್ಮನಿಷ್ಠಿ ಮಹಿಳೆಯಾಗಿದ್ದಳು. ಸದಾ ಗರುಡ ಪುರಾಣವನ್ನು ಓದುತ್ತಿದ್ದಳು ಮತ್ತು ದೇವರಲ್ಲಿ ಕ್ಷಮೆ ಯಾಚಿಸುತ್ತಿದ್ದಳು. ವಿಕ್ರಮ್ನ ಕುರುತೆ ಎಷ್ಟಿತ್ತೆಂದರೆ ಮನೆಯ ಆಳುಗಳು ಮತ್ತು ನೆರೆಹೊರೆಯವರು ಅವನೊಂದಿಗೆ ಮಾತನಾಡಲು ಹಿಂಜರಿಯುತ್ತಿದ್ದರು. ಸಣ್ಣ ಪುಟ್ಟ ವಿಚಾರಗಳಿಗೂ ಕೋಪಗೊಂಡು ಮನೆಯ ದೇವರ ಮೂರ್ತಿಗಳಿಗೆ ಅಪಮಾನ ಮಾಡುತ್ತಿದ್ದ. ಅವನ ಪಾಲಿಗೆ ಬದುಕಿನ ಅರ್ಥ ಕೇವಲ ಸಂಪತ್ತು ಗಳಿಸುವುದಾಗಿತ್ತು. ಸಮಯ ಉರುಳಿತು. ಸುಲಕ್ಷಣ ಗರ್ಭಿಣಿಯಾದಳು. ವಿಕ್ರಮ್ ಜ್ಯೋತಿಷಿಯನ್ನು ಆದೇಶಿಸಿದ. ನೋಡಿ, ಹೇಳು, ನನ್ನ ಮನೆಗೆ ವಂಶೋದ್ಧಾರಕನೇ ಬರುತ್ತಾನಲ್ಲವೇ? ನನಗೆ ಬೇರೆಯವರ ಆಸ್ತಿ, ಹೆಣ್ಣು ಮಗು ಬೇಡ. ಜ್ಯೋತಿಷಿಯ ಜಾತಕ ನೋಡಿ ಅವನ ಮುಖ ಬಿಳಿಯಾಯಿತು. ಅವನು ಎದುರುತ್ತಲೇ, ವಿಕ್ರಮ್ಜಿ, ಸಾಕ್ಷಾತ್ ಲಕ್ಷ್ಮಿಯೇ ನಿಮ್ಮ ಮನೆಗೆ ಬರುತ್ತಿದ್ದಾಳೆ ಎಂದು ಹೇಳಿದರು. ವಿಕ್ರಮ್ನ ಕೋಪ ಭುಗಿಲೆದ್ದಿತು. ಜ್ಯೋತಿಷಿಯನ್ನು ಹೊರಹಾಕಿ ಹೆಂಡತಿಯನ್ನು ದೂಷಿಸತೊಡಗಿದ. ಈ ಮನೆಯಲ್ಲಿ ಹೆಣ್ಣು ಹುಟ್ಟಿದರೆ ನಾನು ಅವಳ ಮುಖವನ್ನು ನೋಡುವುದಿಲ್ಲ ಎಂದು ಗುಡುಗಿದ. ಪೂರ್ತಿ 9 ತಿಂಗಳು ಹೆಂಡತಿಗೆ ಮಾನಸಿಕ ಹಿಂಸೆಯನ್ನು ನೀಡಿದ. ಹೆರಿಗೆಯ ಸಮಯ ಹತ್ತಿರ ಬಂತು. ಆಕಾಶದಲ್ಲಿ ದಟ್ಟ ಮೋಡಗಳು ಕವಿದಿದ್ದವು. ಸಿಡಿಲು ಗುಡುಗುತ್ತಿತ್ತು. ಯಮಲೋಕದಲ್ಲಿ ಚಿತ್ರಗುಪ್ತನ ವಿಕ್ರಮ್ನ ಕರ್ಮಗಳ ಖಾತೆಯನ್ನು ನೋಡುತ್ತಿದ್ದನು. ವಿಕ್ರಮ್ನ ಕರ್ಮಗಳ ಋಣ ಬಹಳ ಭಾರವಾಗಿತ್ತು. ನಿಯಮದ ಪ್ರಕಾರ ಅವನಿಗೆ ವಿನಾಶವೇ ಸಿಗಬೇಕಿತ್ತು. ಆದರೆ ಸುಲಕ್ಷಣಾಳ ಪುಣ್ಯದ ಕಾರಣದಿಂದ ಬ್ರಹ್ಮದೇವನು ಅವನಿಗೆ ಕೊನೆಯ ಅವಕಾಶ ನೀಡಲು ನಿರ್ಧರಿಸಿದನು. ಅನೇಕ ಜನ್ಮಗಳ ಕಾಲ ತಪಸ್ಸು ಮಾಡಿದ ಉನ್ನತ ಮಟ್ಟದ ಆತ್ಮವೊಂದನ್ನು ಆಯ್ಕೆ ಮಾಡಲಾಯಿತು. ಮಧ್ಯರಾತ್ರಿಯ ಸಮಯದಲ್ಲಿ ವಿಕ್ರಮ್ನ ಅಂಗಳದಲ್ಲಿ ಪುಟ್ಟ ಮಗುವಿನ ಅಳು ಕೇಳಿಸಿತು. ಸುಲಕ್ಷಣ ಅತ್ಯಂತ ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ದಳು. ಸುಲಗಿತ್ತಿ ಹೊರಬಂದು, ಅಭಿನಂದನೆಗಳು, ಹೆಣ್ಣು ಮಗುವಾಗಿದೆ ಎಂದು ವಿಕ್ರಮ್ಗೆ ತಿಳಿಸಿದಳು. ವಿಕ್ರಮ್ನ ಕಾಲ ಕೆಳಗಿನ ನೆಲವೇ ಕುಸಿದಂತಾಯಿತು. ಕೋಪದಿಂದ ಕುದಿಯುತ್ತಾ ಕೋಣೆಯೊಳಗೆ ನುಗ್ಗಿದ. ತನ್ನ ಅದೃಷ್ಟವನ್ನೇ ಬಡಿದಿರುವಂತೆ ಅವನ ಕೈಯಲ್ಲಿ ಚಾಟಿ ಇತ್ತು. ಎಲ್ಲಿದೆ ಆ ಹೊರೆ, ಎಲ್ಲಿದೆ ಆ ಪರರ ಸ್ವತ್ತು ಎಂದು ಕಿರಿಚಿದ. ಆದರೆ ಮಂಚದ ಬಳಿ ಹೋದ ತಕ್ಷಣ ಕೋಣೆಯ ವಾತಾವರಣ ದಿಢೀರನೆ ಬದಲಾಯಿತು. ಹೊರಗೆ ಗುಡುಗುತ್ತಿದ್ದ ಸಿಡಿಲು ಶಾಂತವಾಯಿತು. ಸಾವಿರಾರು ಕಮಲಗಳು ಒಟ್ಟಿಗೆ ಅರಳಿದಂತಹ ಸುಗಂಧ ಕೋಣೆಯಲ್ಲಿ ಹರಡಿತು. ವಿಕ್ರಮ್ನ ಕಣ್ಣುಗಳು ಆ ಪುಟ್ಟ ಮಗುವಿನ ಮೇಲೆ ಬಿದ್ದವು. ಆ ಮಗು ಅಳುತ್ತಿರಲಿಲ್ಲ, ಬದಲಾಗಿ ತನ್ನ ದೊಡ್ಡ ಕಣ್ಣುಗಳಿಂದ ತಂದೆಯನ್ನೇ ನೋಡುತ್ತಿತ್ತು. ವಿಕ್ರಮ್ ಆ ಮಗುವಿನ ಕಣ್ಣುಗಳನ್ನು ದಿಟ್ಟಿಸಿದ ತಕ್ಷಣ ಯಾವುದೋ ಅತ್ಯಂತ ಶಕ್ತಿಶಾಲಿ ದಿವ್ಯ ಬೆಳಕು ತನ್ನ ಹೃದಯವನ್ನೇ ಪ್ರವೇಶಿಸಿದಂತೆ ಅವನಿಗೆ ಭಾಸವಾಯಿತು. ಕೋಪದಿಂದ ತಂದಿದ್ದ ಚಾಟಿ ಕೈಯಿಂದ ಜಾರಿ ಬಿದ್ದಿತು. ಅವನ ದೇಹದಲ್ಲಿ ನಡುಕ ಹುಟ್ಟಿತು. ಯಾರ ಮುಂದೆಯೂ ಮಂಡಿಯೂರಿ ಆ ಕಲ್ಲೆದೆಯ ಮನುಷ್ಯ ಇದ್ದಕ್ಕಿದ್ದಂತೆ ತನ್ನ ಪ್ರಜ್ಞೆ ಕಳೆದುಕೊಂಡ. ಮಗು ತನ್ನ ಪುಟ್ಟ ಬೆರಳನ್ನು ವಿಕ್ರಮ ಹೆಬ್ಬೆರಳಿನ ಬಳಿ ತಂದು ಹಿಡಿದುಕೊಂಡಿತು. ಆ ಸ್ಪರ್ಶವು ವಿಕ್ರಮ್ನ ಒಳಗಿದ್ದ ಎಲ್ಲ ಅಹಂಕಾರ, ಕೋಪ ಮತ್ತು ಕಹಿಭಾವವನ್ನು ಕ್ಷಣಾರ್ಧದಲ್ಲಿ ಬೂದಿ ಮಾಡಿತು. ಆ ದೃಶ್ಯ ಬಹಳವೇ ಅದ್ಭುತವಾಗಿತ್ತು. ಒಂದು ಕಡೆ ಆ ಬೃಹತ್ ಕೋಪಿಷ್ಟ ಮನುಷ್ಯ, ಮತ್ತೊಂದೆಡೆ ಆ ಪುಟ್ಟ ಕೋಮಲ ಆತ್ಮ. ವಿಕ್ರಮ್ನ ಕಣ್ಣುಗಳಿಂದ ಕಣ್ಣೀರು ಹರಿಯಲಾರಂಭಿಸಿತು. ಇದು ದುಃಖದ ಕಣ್ಣೀರಾಗಿರಲಿಲ್ಲ. ವರ್ಷಗಳಿಂದ ಅವನೊಳಗೆ ಅಡಗಿದ್ದ ಪಶ್ಚಾತ್ತಾಪದ ಕಣ್ಣೀರಾಗಿತ್ತು. ತಾನು ಮಾಡಿದ ಪ್ರತಿಯೊಂದು ಪಾಪವೂ ಅವನಿಗೆ ನೆನಪಾಗತೊಡಗಿತು. ಹೆಂಡತಿಯನ್ನು ಹೇಗೆ ಕಾಡಿದ್ದೆ, ಬೇರೆಯವರ ಹಕ್ಕನ್ನು ಹೇಗೆ ಕಸಿದುಕೊಂಡಿದ್ದೆ ಎಂಬುದು ನೆನಪಾಯಿತು. ಅವನು ಮಂಡಿಯೂರಿ ಆ ಪುಟ್ಟ ಮಗುವಿನ ಪಾದಗಳಿಗೆ ಮುತ್ತಿಡಲಾರಂಭಿಸಿದ. ನಿನ್ನೆಯವರೆಗೂ ಎಲ್ಲವನ್ನು ಎದುರಿಸುತ್ತಿದ್ದ ಆ ಕಠಿಣ ವಿಕ್ರಮ್ ಇಂದು ಮೇಣದಂತೆ ಕರಗಿದ್ದ. ಅವನ ಹೆಂಡತಿ ಸುಲಕ್ಷಣ ಇದನ್ನು ನೋಡಿ ದಂಗಾದಳು. ಇದು ಯಾವುದೇ ಮ್ಯಾಜಿಕ್ ಆಗಿರಲಿಲ್ಲ. ಹೆಣ್ಣು ಮಕ್ಕಳು ತಮ್ಮೊಂದಿಗೆ ಬ್ರಹ್ಮಾಂಡದ ಅತ್ಯಂತ ಶುದ್ಧ ಮತ್ತು ಕೋಮಲ ಶಕ್ತಿಯನ್ನು ತರುತ್ತಾರೆ ಎಂದು ಹೇಳುವ ಗರುಡ ಪುರಾಣದ ಸತ್ಯವಾಗಿತ್ತು. ಅವರು ಮನೆಯೊಂದರಲ್ಲಿ ತಮ್ಮ ಮೊದಲ ಉಸಿರೆಳೆದಾಗ ಅವರ ತೇಜಸ್ಸಿನಿಂದ ಹೊರಹೊಮ್ಮುವ ಕಂಪನವು ಮನೆಯ
ಎಲ್ಲ ನಕಾರಾತ್ಮಕತೆ, ಕ್ಲೇಶ ಮತ್ತು ಬಡತನವನ್ನು ಕತ್ತರಿಸಿ ಬಿಸಾಡುತ್ತದೆ. ವಿಕ್ರಮ್ನ ಮನೆಯ ಆ ಭಾರವಾದ ಗಾಳಿ ಈಗ ಹಗುರವಾಗಿತ್ತು. ಸದಾ ಒತ್ತಡದಿಂದ ಕೂಡಿರುತ್ತಿದ್ದ ಅವನ ಮುಖದಲ್ಲಿ ದಿವ್ಯ ಶಾಂತಿ ನೆಲೆಸಿತ್ತು. ಆ ಪುಟ್ಟ ಆತ್ಮವು ಮನೆಗೆ ಕಾಲಿಟ್ಟ ಕೂಡಲೇ ತನ್ನ ತಂದೆಯ ನಕಾರಾತ್ಮಕ ಶಕ್ತಿಯನ್ನು ಶುದ್ಧಿಗೊಳಿಸಿತ್ತು. ಗಂಡು ಮತ್ತು ಹೆಣ್ಣು ಜನ್ಮಾಂತರದ ಋಣ. ಯಮರಾಜನು ಗರುಡನಿಗೆ ಹೇಳಿದನು, ನೋಡಿದೇನೆ ಪಕ್ಷಿರಾಜ, ಇದು ಹೆಣ್ಣು ಮಗಳ ಜನನದ ಪವಾಡ. ತಂದೆಯ ಕರ್ಮಗಳನ್ನೇ ಬದಲಾಯಿಸುವ ಶಕ್ತಿ ಅವಳಿಗಿದೆ. ಪಾಪಿಯೊಬ್ಬನಿಗೆ ಸುಧಾರಿಸುವ ಅವಕಾಶವನ್ನು ದೇವರು ಒದಗಿಸುವ ಮಾಧ್ಯಮವೇ ಅವಳು. ಮಗಳ ಆಗಮನವೆಂದರೆ ಆ ಮನೆಯಲ್ಲಿ ಪುಣ್ಯದ ಉದಯವಾಗಲಿದೆ ಎಂಬುದರ ಘೋಷಣೆ. ಗರುಡನು ಶ್ರದ್ಧೆಯಿಂದ ತಲೆಬಾಗಿದನು. ಶಾಸ್ತ್ರಗಳಲ್ಲಿ ಹೆಣ್ಣು ಮಕ್ಕಳನ್ನು 100 ಗಂಡು ಮಕ್ಕಳಿಗೆ ಸಮಾನ ಎಂದು ಏಕೆ ಪರಿಗಣಿಸಲಾಗಿದೆ ಎಂಬುದು ಅವನಿಗೆ ಈಗ ಅರ್ಥವಾಗಿತ್ತು. ಆದರೆ ಅವನ ಮನಸ್ಸಿನಲ್ಲಿ ಇನ್ನೂ ಒಂದು ಪ್ರಶ್ನೆ ಉಳಿದಿತ್ತು. ಅವನು ಯಮರಾಜನನ್ನು ಕೇಳಿದನು, ಪ್ರಭು, ಹೆಣ್ಣು ಮಗಳು ಇಷ್ಟೊಂದು ಶುಭವಾಗಿದ್ದರೆ ಜಗತ್ತಿನಲ್ಲಿ ಗಂಡು ಮಕ್ಕಳಿಗೆ ಏಕೆ ಇಷ್ಟೊಂದು ಪ್ರಾಮುಖ್ಯತೆ? ಮತ್ತು ಕೆಲವು ಸಂದರ್ಭಗಳಲ್ಲಿ ಮಗನನ್ನು ಹೊಂದುವುದು ದುರಾದೃಷ್ಟರ ಸಂಕೇತವೂ ಆಗಿರಬಹುದು ಎಂಬುದು ನಿಜವೇ? ಯಮರಾಜರು ಮುಗುಳ್ನಕ್ಕರು. ಆದರೆ ಆ ನಗುವಿನಲ್ಲಿ ಒಂದು ಎಚ್ಚರಿಕೆ ಇತ್ತು. ಅವರು ಹೇಳಿದರು, ಏ ಗರುಡ, ನಾನೀಗ ನಿನಗೆ ಹೇಳಹೊರಟಿರುವುದು ಈ ಸೃಷ್ಟಿ ಅತ್ಯಂತ ಕಹಿ ಮತ್ತು ಬೆತ್ತಲೆ ಸತ್ಯ. ಗಂಡು ಮತ್ತು ಹೆಣ್ಣು ಮಕ್ಕಳ ಜನನದ ಹಿಂದಿರುವ ಕರ್ಮಗಳ ಋಣದ ಬಗ್ಗೆ ಕೇಳಿದರೆ ಎಂಥವರ ಬೆನ್ನೆಲುಬು ನಡುಗುತ್ತದೆ. ಯಾರನ್ನು ಜಗತ್ತು ವಂಶೋದ್ಧಾರಕನೆಂದು ಕರೆಯುತ್ತದೆಯೋ, ವಂಶವನ್ನು ಬೆಳೆಸುವ ರಕ್ಷಕನೆಂದು ನಂಬುತ್ತದೆಯೋ, ಗರುಡ ಪುರಾಣದ ಗುಪ್ತ ಪುಟಗಳಲ್ಲಿ ಆತನ ಜನನದ ಸತ್ಯವು ಅತ್ಯಂತ ಕಹಿ ಮತ್ತು ಆಘಾತಕಾರಿಯಾಗಿದೆ. ಹೆಚ್ಚಿನ ಸಂದರ್ಭಗಳಲ್ಲಿ ನೀನು ಮಗ ಎಂದು ಕರೆಯುವವನು ಆಶೀರ್ವಾದವಲ್ಲ, ಬದಲಾಗಿ ಒಬ್ಬ ಸಾಲಗಾರ. ಅವನು ಆ ತಂದೆಯ ಬಳಿ ತನ್ನ ಹಿಂದಿನ ಜನ್ಮಗಳ ಸಾಲವನ್ನು ವಸೂಲಿ ಮಾಡಲು ಬರುತ್ತಾನೆ ಅಷ್ಟೇ. ಯಮರಾಜನ ಈ ಮಾತುಗಳು ಗರುಡನನ್ನು ಬೆಚ್ಚಿ ಬೀಳಿಸಿದವು. ಪ್ರಭು, ಇದೇನು ಹೇಳುತ್ತಿದ್ದೀರಿ? ಜಗತ್ತು ಪುತ್ರ ಸಂತಾನಕ್ಕಾಗಿ ಕಠಿಣ ತಪಸ್ಸು ಮತ್ತು ವ್ರತಗಳನ್ನು ಮಾಡುತ್ತದೆ. ಮಗನು ಕೇವಲ ಸಾಲ ವಸೂಲಿ ಮಾಡಲು ಬರುತ್ತಾನೆಯೇ ಎಂದು ಆಶ್ಚರ್ಯದಿಂದ ಕೇಳಿದರು. ಯಮರಾಜರು ಚಿತ್ರಗುಪ್ತನನ್ನು ಕೈತೋರಿಸಿ ಹೇಳಿದರು, ಪಕ್ಷಿರಾಜ, ಕರ್ಮಗಳ ಲೆಕ್ಕಾಚಾರ ಅತ್ಯಂತ ಸೂಕ್ಷ್ಮವಾಗಿದೆ. ಮನುಷ್ಯನು ತನ್ನ ಹಿಂದಿನ ಜನ್ಮದಲ್ಲಿ ಯಾರದ್ದಾದರೂ ಹಣವನ್ನು ಮೋಸದಿಂದ ಕಸಿದುಕೊಂಡಿದ್ದರೆ, ಬೇರೆಯವರ ಹಕ್ಕನ್ನು ಕಿತ್ತುಕೊಂಡಿದ್ದರೆ ಅಥವಾ ಆಸ್ತಿಗಾಗಿ ಯಾರಿಗಾದರೂ ವಿಪರೀತ ಕಷ್ಟ ಕೊಟ್ಟಿದ್ದರೆ ಆ ನೊಂದ ಆತ್ಮವು ಯಮಲೋಕದಲ್ಲಿ ನ್ಯಾಯಕ್ಕಾಗಿ ಮೊರೆ ಹೋಗುತ್ತದೆ. ಆಗ ವಿಧಿಯು ನಿಯಮವು ಆ ಆತ್ಮವನ್ನು ಅದೇ ವ್ಯಕ್ತಿಯ ಮನೆಯಲ್ಲಿ ಮಗನ ರೂಪದಲ್ಲಿ ಕಳುಹಿಸುತ್ತದೆ. ಆ ಮಗ ಹುಟ್ಟಿನಿಂದಲೇ ರೋಗಿಯಾಗಿರಬಹುದು. ಇದರಿಂದ ತಂದೆಯ ಹಣ ಔಷಧಿಗಳಿಗೆ ಖರ್ಚಾಗಲಿ ಎಂದು, ಅಥವಾ ಅವನು ಕುಪುತ್ರನಾಗಿ ತಂದೆಯ ಸಂಪತ್ತನ್ನು ಜೂಜು, ದುಶ್ಚಟ ಮತ್ತು ದುಂದು ವೆಚ್ಚದಲ್ಲಿ ಉಡಾಯಿಸಬಹುದು. ತನ್ನ ಹಿಂದಿನ ಜನ್ಮದ ಪ್ರತಿಯೊಂದು ಪೈಸೆಯ ಲೆಕ್ಕವು ಚುಕ್ತ ಆಗುವವರೆಗೂ ಅವನು ಆ ತಂದೆಯೊಂದಿಗೆ ಇರುತ್ತಾನೆ. ಸಾಲ ತೀರಿದ ಕೂಡಲೇ ಆ ಮಗ ಒಂದು ಸಾಯುತ್ತಾನೆ ಅಥವಾ ತಂದೆಯನ್ನು ಅಸಹಾಯಕರನ್ನಾಗಿ ಬಿಟ್ಟು ಹೋಗುತ್ತಾನೆ. ಗಂಡು ಮಕ್ಕಳು ಹೆಚ್ಚಾಗಿ ತಂದೆಯ ಪುಣ್ಯವನ್ನು ಅನುಭವಿಸಲು ಬರುತ್ತಾರೆ. ಗರುಡನು ದೀರ್ಘವಾಗಿ ಉಸಿರೆಳೆದುಕೊಂಡು ಕೇಳಿದನು, ಹಾಗಾದರೆ ಹೆಣ್ಣು ಮಗಳ ಜನನದ ಸಿದ್ಧಾಂತವು ಇದಕ್ಕೆ ಸಂಪೂರ್ಣವಾಗಿ ವಿರುದ್ಧವಾಗಿದೆಯೇ? ಯಮರಾಜರು ಮಂದಹಾಸದಿಂದ ಉತ್ತರಿಸಿದರು, ಖಂಡಿತ ಏ ಗರುಡ. ಮಗಳು ಎಂದರೆ ತಂದೆಯಿಂದ ಏನನ್ನು ಪಡೆಯಬೇಕಿಲ್ಲದ, ಬದಲಾಗಿ ತನ್ನ ಸರ್ವಸ್ವವನ್ನು ನೀಡಲು ಬರುವ ಆತ್ಮ. ಅವಳು ತಂದೆಯ ಪುಣ್ಯದ ರಕ್ಷಕಳಾಗಿ ಬರುತ್ತಾಳೆ. ಮನುಷ್ಯನ ಹಿಂದಿನ ಜನ್ಮಗಳ ಪುಣ್ಯಗಳು ಉತ್ತುಂಗದಲ್ಲಿದ್ದಾಗ, ಅವನು ನಿಸ್ವಾರ್ಥ ಭಾವದಿಂದ ಸಮಾಜ ಕಲ್ಯಾಣ ಮಾಡಿದಾಗ, ಪ್ರಕೃತಿಯು ಅವನಿಗೆ ಉಡುಗೊರೆಯಾಗಿ ಮಗಳನ್ನು ನೀಡುತ್ತದೆ. ಶಾಸ್ತ್ರಗಳಲ್ಲಿ ಕರ್ಮ ಮತ್ತು ಫಲದ ಈ ಅದ್ಭುತ ಸಂಬಂಧವನ್ನು ತೋರಿಸುವ ವಿಶ್ಲೇಷ ಶೋಕ ಹೊಂದಿದೆ. ಪುಣ್ಯವಂತೋ ಈ ಜಾಯಂತೆ ಕನ್ಯಾ ಪುತ್ರಾಸ್ತದ ವಿಶ್ಯೇತಹೆ ತಸ್ಯಾಂ ಕನ್ಯಾಯ ಕುಲದ್ವರ ತಾರಿಣಿ. ಇದರ ಆಳವಾದ ಭಾವಾರ್ಥವೇನೆಂದರೆ, ಗಂಡು ಮತ್ತು ಹೆಣ್ಣು ಇಬ್ಬರು ಪುಣ್ಯದ ಫಲವಾಗಿಯೇ ಪ್ರಾಪ್ತವಾಗುತ್ತಾರೆ. ಆದರೆ ಮಗಳ ಸ್ಥಾನವು ಹೆಚ್ಚು ವಿಶಿಷ್ಟ ಮತ್ತು ಉನ್ನತವಾಗಿದೆ. ಅವಳು ಕೇವಲ ಒಂದು ಕುಲವನ್ನಲ್ಲ, ಬದಲಾಗಿ ತನ್ನ ತಂದೆಯ ಕುಲ ಮತ್ತು ಗಂಡನ ಕುಲ ಎರಡನ್ನೂ ಉದ್ಧಾರ ಮಾಡುವ ಕುಲದ್ವಯ ತಾರಿಣಿಯಾಗಿರುತ್ತಾಳೆ. ಅವಳು ತನ್ನ ಪುಣ್ಯದಿಂದ 2 ವಂಶಗಳ ಪಾಪಗಳನ್ನು ನಾಶ ಮಾಡುತ್ತಾಳೆ. ಯಮರಾಜರು ಮತ್ತಷ್ಟು ವಿವರಿಸಿದರು, ಪಕ್ಷಿರಾಜ, ಯಾವ ತಂದೆಯ ಮನೆಯಲ್ಲಿ ಮಗಳು ನಲಿಯುತ್ತಾಳೋ ಅವನನ್ನು ಗಮನವಿಟ್ಟು ನೋಡು. ಅವನು ಹಿಂದಿನ ಜನ್ಮದಲ್ಲಿ ಖಂಡಿತವಾಗಿಯೂ ಹಸಿದವರಿಗೆ ಅನ್ನದಾನ ಮಾಡಿರುತ್ತಾನೆ, ಅಸಹಾಯಕರ ಕಣ್ಣೀರನ್ನು ಒರೆಸಿರುತ್ತಾನೆ. ಯಾರು ಕನ್ಯಾದಾನದಂತಹ ಮಹಾನ್ ಪುಣ್ಯವನ್ನು ಗಳಿಸಿರುತ್ತಾರೋ ಅವರಿಗೆ ಮಾತ್ರ ದೇವರು ಮತ್ತೆ ಹೆಣ್ಣು ಮಗಳ ತಂದೆಯಾಗುವ ಸೌಭಾಗ್ಯವನ್ನು ನೀಡುತ್ತಾನೆ ಎಂದು ಗರುಡ ಪುರಾಣ ಹೇಳುತ್ತದೆ. ಕೋಮಲ ಹೃದಯವಿದ್ದವನಿಗೆ ಮಾತ್ರವೇ ಕೋಮಲ ಆತ್ಮವನ್ನು ಹೊರುವ ಯೋಗ್ಯತೆ ಸಿಗುತ್ತದೆ. ಮಗಳೆಂದರೆ ಆ ತಂದೆಗೆ ಬ್ರಹ್ಮಾಂಡವು ನೀಡುವ ಪ್ರಮಾಣ ಪತ್ರ. ಈ ಮನುಷ್ಯನು ಈಗ ಪ್ರೀತಿ ಮತ್ತು ಕರುಣೆಯನ್ನು ಅರ್ಥ ಮಾಡಿಕೊಳ್ಳಲು ಯೋಗ್ಯವಾಗಿದ್ದಾನೆ
ಎಂಬುದನ್ನು ಅದು ದೃಢೀಕರಿಸುತ್ತದೆ. ಗರುಡನು ಮಧ್ಯದಲ್ಲಿ ತಡೆದು ಹೇಳಿದನು, ಆದರೆ ಪ್ರಭು, ಮಗಳು ಬಂದ ಕೂಡಲೇ ಅನೇಕ ಮನೆಗಳ ಪರಿಸ್ಥಿತಿ ದಿಢೀರನೆ ಬದಲಾಗುವುದನ್ನು ನಾವು ನೋಡಿದ್ದೇವೆ. ನಿಂತು ಹೋಗಿದ್ದ ವ್ಯಾಪಾರ ಶುರುವಾಗುತ್ತದೆ, ಹೋಗಲಿದ್ದ ರೋಗಗಳು ನಿವಾರಣೆಯಾಗುತ್ತವೆ. ಇವೆಲ್ಲ ಕೇವಲ ಕಾಕತಾಳೀಯವೇ? ಧರ್ಮರಾಜರು ಉತ್ತರಿಸಿದರು, ಇಲ್ಲ ಗರುಡ, ಇದು ಶಕ್ತಿಯ ವಿಜ್ಞಾನ. ಪ್ರತಿಯೊಂದು ಆತ್ಮಕ್ಕೂ ತನ್ನದೇ ಆದ ತೇಜಸ್ಸು ಇರುತ್ತದೆ. ಮಗಳ ರೂಪದಲ್ಲಿ ಜನಿಸುವ ಶುದ್ಧ ಮತ್ತು ಪವಿತ್ರ ಆತ್ಮವು ತನ್ನೊಂದಿಗೆ ಸಕಾರಾತ್ಮಕ ಕಂಪಳಗಳ ಬೃಹತ್ ಭಂಡಾರವನ್ನು ತರುತ್ತದೆ. ಅವಳು ಆ ಮನೆಯ ಹೊಸ್ತಿಲು ದಾಟಿದಾಗ ಅವಳ ಹೆಜ್ಜೆ ಸದ್ದಿನಿಂದ ಮನೆಯ ವಾಸ್ತು ದೋಷಗಳು ನಾಶವಾಗಲಾರಂಭಿಸುತ್ತವೆ. ಅವಳ ಮುಗ್ಧ ನಗುವಿನಿಂದ ಮನೆಯ ಕಲಹ ಮತ್ತು ಕ್ಲೇಶದ ನಕಾರಾತ್ಮಕ ಶಕ್ತಿ ಭಸ್ಮವಾಗುತ್ತದೆ. ಅವಳು ತನ್ನ ತಂದೆಯ ಅದೃಷ್ಟವನ್ನು ತನ್ನ ಶಕ್ತಿಯಿಂದ ಪೋಷಿಸುತ್ತಾಳೆ. ವಾಸ್ತವದಲ್ಲಿ ಆ ತಂದೆ ತನ್ನ ಕರ್ಮಗಳಿಂದಲ್ಲ, ತನ್ನ ಪುಟ್ಟ ಮಗಳ ಅದೃಷ್ಟದಿಂದ ಸಂಪಾದಿಸುತ್ತಿರುತ್ತಾನೆ. ಆ ಮಗಳು ತನ್ನ ಪಾಲಿನ ಸೌಭಾಗ್ಯವನ್ನು ತಂದೆಯ ಮಡಿಲಿಗೆ ಹಾಕುತ್ತಾಳೆ. ಯಮರಾಜನ ಈ ಮಾತುಗಳನ್ನು ಕೇಳಿ ಭೂಮಿಯ ಮೇಲೆ ನಡೆದಿದ್ದ ವಿಕ್ರಮ್ನ ಕಥೆಯ ಮುಂದಿನ ಭಾಗ ಗರುಡನ ಮನಸ್ಸಿನಲ್ಲಿ ಮೂಡಿತು. ಈಗ ಸಂಪೂರ್ಣವಾಗಿ ಬದಲಾಗಿದ್ದ ವಿಕ್ರಮ್ ತನ್ನ ಮಗಳು ಅನನ್ಯಾಳ ಪಾಲನೆ ಪೋಷಣೆಯಲ್ಲಿ ತನ್ನೆಲ್ಲ ಸಮಯ ಕಳೆಯಲಾರಂಭಿಸಿದ. ಕ್ರೂರಿ ವಿಕ್ರಮ್ ಈಗ ಎಲ್ಲರೊಂದಿಗೂ ವಿನಮ್ರತೆಯಿಂದ ಮಾತನಾಡುವುದನ್ನು ಕಂಡು ಹಳ್ಳಿಯವರು ಆಶ್ಚರ್ಯಚಕಿತರಾದರು. ಅವನ ಕಣ್ಣುಗಳಲ್ಲಿದ್ದ ಆ ಭೀಕರ ಹೊಳಪು ಈಗ ಪ್ರಶಾಂತ ತಂಪಾಗಿ ಬದಲಾಗಿತ್ತು. ಆದರೆ ಪರೀಕ್ಷೆ ಇನ್ನೂ ಬಾಕಿ ಇತ್ತು. ವಿಕ್ರಮನ ಹಿಂದಿನ ಜನ್ಮಗಳ ಕೆಲವು ಪಾಪಕರ್ಮಗಳು ಇನ್ನೂ ಅವನ ಅದೃಷ್ಟಕ್ಕೆ ಅಡ್ಡಿಯಾಗಿ ನಿಂತಿದ್ದವು. ಅವನ ವ್ಯಾಪಾರದಲ್ಲಿ ಭಾರಿ ನಷ್ಟವಾಗತೊಡಗಿತು ಮತ್ತು ತಪ್ಪು ದಾರಿಯಲ್ಲಿ ಸಂಪಾದಿಸಿದ್ದ ಹಣವು ನಿಧಾನವಾಗಿ ಕರಗಲಾರಂಭಿಸಿತು. ಒಂದು ರಾತ್ರಿ ವಿಕ್ರಮ್ ಬಹಳ ಚಿಂತಿತನಾಗಿ ತನ್ನ ಗುಡಿಸಲಿನ ಹೊರಗೆ ಕುಳಿತಿದ್ದನು. ತಾನು ಅಂದುಕೊಂಡಿದ್ದ ಸುಖ ಸೌಲಭ್ಯಗಳನ್ನು ಮಗಳಿಗೆ ಹೇಗೆ ನೀಡುವುದು ಎಂಬ ಭಯ ಅವನಲ್ಲಿತ್ತು. ಆಗ 5 ವರ್ಷದ ಅನನ್ಯ ಅವನ ಬಳಿ ಬಂದು ಅಪ್ಪಿಕೊಂಡಳು. ವಿಕ್ರಮ್ನ ಕಿವಿಯಲ್ಲಿ ಮೆಲ್ಲನೆ, ಅಪ್ಪ, ನೀವೇಕೆ ಬೇಸರಗೊಂಡಿದ್ದೀರಿ? ಯಾರ ಬಳಿ ಪ್ರೀತಿ ಇರುತ್ತದೆಯೋ ಅವರೇ ಅತ್ಯಂತ ಶ್ರೀಮಂತರು ಎಂದು ಅಮ್ಮ ಹೇಳುತ್ತಾಳೆ ಎಂದಳು. ಅನನ್ಯಾಳ ಆ ಪುಟ್ಟ ಮಾತುಗಳಲ್ಲಿ ದೊಡ್ಡ ವಿದ್ವಾಂಸರಿಗೂ ಅರ್ಥವಾಗದ ಗರುಡ ಪುರಾಣದ ತತ್ವಜ್ಞಾನ ಅಡಗಿತ್ತು. ಅದೇ ರಾತ್ರಿ ವಿಕ್ರಮ್ಗೆ ಒಂದು ಕನಸು ಬಿತ್ತು. ಅದರಲ್ಲಿ ಒಂದು ಕಪ್ಪು ಛಾಯೆ ಅವನ ಮನೆಯಿಂದ ಹೊರ ಹೋಗುತ್ತಿರುವುದು ಮತ್ತು ಅನನ್ಯಾಳ ತಲೆಯ ಹಿಂದೆ ಸುವರ್ಣ ಬೆಳಕು ಹೊಳೆಯುತ್ತಿರುವುದು ಕಂಡಿತು. ಆ ಕಪ್ಪು ಛಾಯೆಯು ಅವನ ಸಂಕಿತ ಪಾಪಗಳ ಸಂಕೇತವಾಗಿತ್ತು. ಅನನ್ಯಾಳ ಪಾವಿತ್ರ್ಯತೆಯು ಕಾರಣದಿಂದ ಅವು ಆ ಮನೆಯಲ್ಲಿ ಬಿಟ್ಟು ಹೋಗಲು ಕಾರಣವಾಗಿದ್ದವು. ಮರುದಿನವೇ ಕಾಡಿನಲ್ಲಿ ಹಳೆಯ ಗುಹೆಯೊಂದರ ಬಳಿ ವಿಕ್ರಮ್ಗೆ ತನ್ನ ಪೂರ್ವಜರ ಅಪಾರ ಸಂಪತ್ತು ದೊರಕಿತು. ಅದನ್ನು ಅವನು ವರ್ಷಗಳಿಂದ ಹುಡುಕುತ್ತಿದ್ದನು. ಆದರೆ ಈ ಬಾರಿ ವಿಕ್ರಮ್ ಆ ಹಣವನ್ನು ತನಗಾಗಿ ಮಾತ್ರ ಇಟ್ಟುಕೊಳ್ಳಲಿಲ್ಲ. ಅನನ್ಯಾಳ ಮಾತಿನಂತೆ ಆ ಹಣದಿಂದ ಹಳ್ಳಿಯಲ್ಲಿ ಒಂದು ಶಾಲೆ ಮತ್ತು ಆಸ್ಪತ್ರೆಯನ್ನು ಕಟ್ಟಿಸಿದನು. ಅನನ್ಯ ಬೆಳೆದಂತೆ ವಿಕ್ರಮ್ನ ಐಶ್ವರ್ಯವಷ್ಟೇ ಅಲ್ಲ, ಅವನ ಗೌರವವೂ ಹೆಚ್ಚಾಗುತ್ತಿತ್ತು. ಯಮರಾಜನು ಆ ದೃಶ್ಯವನ್ನು ನೋಡಿ ಗರುಡನಿಗೆ ಹೇಳಿದರು, ನೋಡಿದ್ದೇನೆ, ವಿಕ್ರಮ್ನ ಮನೆಯಲ್ಲಿ ಮಗನಿದ್ದಿದ್ದರೆ ಬಹುಶಃ ಆ ಬಿಕ್ಕಟ್ಟಿನ ಸಮಯದಲ್ಲಿ ತಂದೆಯ ಆಸ್ತಿಗಾಗಿ ಜಗಳವಾಡುತ್ತಿದ್ದ ಅಥವಾ ಅವನನ್ನು ಬಿಟ್ಟು ಹೋಗುತ್ತಿದ್ದ. ಆದರೆ ಮಗಳು ಏನು ಮಾಡಿದಳು? ತನ್ನ ಶಕ್ತಿಯಿಂದ ತಂದೆಯ ಮಾನಸಿಕ ಕ್ಲೇಶವನ್ನು ಅಳಿಸಿ ಹಾಕಿ ಅವನಿಗೆ ಸರಿಯಾದ ದಾರಿ ತೋರಿಸಿದಳು. ಇದನ್ನೇ ಪುಣ್ಯಗಳ ಹಸ್ತಾಂತರ ಎನ್ನುತ್ತಾರೆ. ಗರುಡನು ಈಗ ಆ ಪರಮ ಸತ್ಯವನ್ನು ಅನುಭವಿಸುತ್ತಿದ್ದನು. ಅವನು ಹೇಳಿದನು, ಪ್ರಭು, ಇದರರ್ಥ ಜಗತ್ತು ಯಾವುದನ್ನು ಮಗಳ ಹೊರೆ ಎಂದು ಭಾವಿಸುತ್ತದೆಯೋ ಅದು ವಾಸ್ತವದಲ್ಲಿ ಪುಣ್ಯದ ಗುರಾಣಿಯಾಗಿದೆ. ಹೆಣ್ಣು ಮಗಳ ಮದುವೆಗೆ ಬಹಳ ಖರ್ಚಾಗುತ್ತದೆ, ವರದಕ್ಷಿಣೆ ಕೊಡಬೇಕು, ಆಕೆಯೊಂದು ಆರ್ಥಿಕ ಹೊರೆ ಎಂದು ಜನರು ಹೇಳುತ್ತಾರೆ. ಗರುಡ ಪುರಾಣ ಇದರ ಬಗ್ಗೆ ಏನಾದರೂ ಹೇಳುತ್ತದೆಯೇ? ಯಮರಾಜನ ಧ್ವನಿಯಲ್ಲಿ ಈಗ ಸ್ವಲ್ಪ ಕಠಿಣತೆ ಬಂತು. ಅವರು ಹೇಳಿದರು, ಏ ಪಕ್ಷಿರಾಜ, ಮನುಷ್ಯರ ಅತಿ ದೊಡ್ಡ ಅಜ್ಞಾನವೇ ಇದು. ಅವರು ಯಾವುದನ್ನು ಖರ್ಚು ಎನ್ನುತ್ತಾರೋ ಅದು ವಾಸ್ತವದಲ್ಲಿ ಅವರ ಹೂಡಿಕೆ. ತಂದೆಯೊಬ್ಬ ತನ್ನ ಮಗಳ ಶಿಕ್ಷಣ ಮತ್ತು ಕನಸುಗಳ ಮೇಲೆ ಮಾಡಿರುವ ಖರ್ಚು ವಾಸ್ತವದಲ್ಲಿ ತನ್ನ ಭವಿಷ್ಯದ ಸ್ವರ್ಗಕ್ಕೆ ಮೆಟ್ಟಿಲುಗಳನ್ನು ಕಟ್ಟಿದಂತೆ. ತನ್ನ ಮಗಳಿಗೆ ಮಗನಿಂದ ಸಮಾನವಾದ ಹಕ್ಕು ಮತ್ತು ಪ್ರೀತಿಯನ್ನು ನೀಡುವವನಿಗೆ ಅಶ್ವಮೇಧ ಯಜ್ಞಕ್ಕೆ ಸಮಾನವಾದ ಪುಣ್ಯ ಪ್ರಾಪ್ತವಾಗುತ್ತದೆ ಎಂದು ಗರುಡ ಪುರಾಣದಲ್ಲಿ ಸ್ಪಷ್ಟವಾಗಿ ಬರೆಯಲಾಗಿದೆ. ಇದಕ್ಕೆ ವಿರುದ್ಧವಾಗಿ ಮಗಳನ್ನು ಹೊರೆ ಎಂದು ಭಾವಿಸಿ ಅವಳ ಮನಸ್ಸನ್ನು ನೋಯಿಸುವ ತಂದೆ ಮಾಡಿದ ಎಲ್ಲ ದಾನ ಧರ್ಮಗಳು ಶೂನ್ಯವಾಗುತ್ತವೆ. ಅವನ ಪೂಜೆಯನ್ನು ದೇವತೆಗಳು ಸ್ವೀಕರಿಸುವುದಿಲ್ಲ. ಯಮರಾಜರು ಮುಂದೆ ಬಂದು ಚಿತ್ರಗುಪ್ತನ ಪುಸ್ತಕದ ಒಂದು ವಿಶೇಷ ಪುಟವನ್ನು ತಿರುವಿ ಹೇಳಿದರು, ಪಕ್ಷಿರಾಜ, ಈ ಸತ್ಯವನ್ನು ಗಮನಿಟ್ಟು ಕೇಳು. ಸಮಾಜದಲ್ಲಿ ಯಾವುದಾದರೂ ಮನೆಯಲ್ಲಿ ಹೆಣ್ಣು ಮಗು ಹುಟ್ಟಿದಾಗ ಶೋಕ ಆಚರಿಸಿದರೆ ಅಥವಾ ತಂದೆಯ ಮುಖ ಕಳೆಗುಂದಿದರೆ ಆ ಮನೆಯ ಲಕ್ಷ್ಮಿಯು ಅದೇ ಕ್ಷಣದಲ್ಲಿ ಆ ಮನೆಯನ್ನು ತ್ಯಜಿಸುತ್ತಾಳೆ.
ಅವರು ಯಾವ ಲಕ್ಷ್ಮಿಯನ್ನು ಹಣದ ರೂಪದಲ್ಲಿ ಪೂಜಿಸುತ್ತಾರೋ ಅದೇ ಲಕ್ಷ್ಮಿಯು ಮಗಳ ರೂಪದಲ್ಲಿ ಅಪಮಾನಿತಳಾಗಿ ಅಲ್ಲಿಂದ ನಿರ್ಗಮಿಸುತ್ತಾಳೆ. ಆದರೆ ಆ ಮನೆಯಲ್ಲಿ ಕೇವಲ ದಾರಿದ್ರ್ಯ ಮತ್ತು ರೋಗಗಳು ಮಾತ್ರ ಉಳಿಯುತ್ತವೆ. ತಾವು ಹಣ ಉಳಿಸುತ್ತಿದ್ದೇವೆ ಎಂದು ಜನರು ಭಾವಿಸುತ್ತಾರೆ, ಆದರೆ ವಾಸ್ತವದಲ್ಲಿ ಅವರು ತಮ್ಮ ಅದೃಷ್ಟವನ್ನು ಕಳೆದುಕೊಳ್ಳುತ್ತಿರುತ್ತಾರೆ. ಅಲ್ಲಿ ಯಮರಾಜರು ಗರುಡನಿಗೆ ಮತ್ತೊಂದು ನಿಗೂಢ ವಿಷಯವನ್ನು ತಿಳಿಸಿದರು. ಗರುಡ ಅತ್ಯಂತ ದುಷ್ಟ ಮತ್ತು ದುರಾಸೆಯ ಜನರ ಮನೆಗಳಲ್ಲಿಯೂ ಅತ್ಯಂತ ಸುಶೀಲ ಮತ್ತು ಗುಣವಂತ ಹೆಣ್ಣು ಮಕ್ಕಳು ಏಕೆ ಹುಟ್ಟುತ್ತಾರೆ ಎಂದು ನೀನೆಂದಾದರೂ ಯೋಚಿಸಿದ್ದೀಯಾ? ಇದು ಪ್ರಕೃತಿಯ ಒಂದು ಸುಧಾರಣಾ ವ್ಯವಸ್ಥೆ. ದೇವರು ಆ ಮನೆಯನ್ನು ಸಂಪೂರ್ಣವಾಗಿ ನಾಶ ಮಾಡಲು ಬಯಸುವುದಿಲ್ಲ. ಆದ್ದರಿಂದ ಆ ಕುಲದ ಪಾಪಗಳ ಹೊರೆಯನ್ನು ತನ್ನ ಹೆಗಲ ಮೇಲೆ ಹೊರಬಲ್ಲ ಪವಿತ್ರ ಆತ್ಮವನ್ನು ಅಲ್ಲಿಗೆ ಕಳಿಸುತ್ತಾನೆ. ಆ ಮಗಳು ಆ ಮನೆಗೆ ಫಿಲ್ಟರ್ನಂತೆ ಕೆಲಸ ಮಾಡುತ್ತಾಳೆ. ತಂದೆಯ ಕಪ್ಪು ಕರ್ಮಗಳ ವಿಷವನ್ನು ತಾನೇ ಕುಡಿದು ಪ್ರತಿಯಾಗಿ ಅವರಿಗೆ ಪ್ರೀತಿಯ ತಂಪನ್ನು ನೀಡುತ್ತಾಳೆ. ಗರುಡನು ಕೇಳಿದನು, ಏ ಧರ್ಮರಾಜ, ಗೌರವ ಸಿಗದ ಅಂತಹ ಕಠಿಣ ಕುಟುಂಬಗಳಲ್ಲಿ ಹುಟ್ಟುವುದು ಆ ಹೆಣ್ಣು ಮಗಳಿಗೆ ಮಾಡಿದ ಅನ್ಯಾಯವಲ್ಲವೇ? ಅವರಿಗೆ ಯಾವುದಾದರೂ ವಿಶೇಷ ಸ್ಥಾನವಿದೆಯೇ? ಯಮರಾಜರು ಉತ್ತರಿಸಿದರು, ಪಕ್ಷಿರಾಜ, ಅಂತಹ ಆತ್ಮಗಳು ಸಾಧಾರಣವಾಗಿರುವುದಿಲ್ಲ. ಅವರು ಉನ್ನತ ಲೋಕಗಳಿಂದ ಬರುತ್ತಾರೆ. ಅವರು ಆ ಮನೆಯಲ್ಲಿ ಕಷ್ಟಪಡಲು ಬರುವುದಿಲ್ಲ. ಬದಲಾಗಿ ಆ ಕುಟುಂಬದ ಪ್ರಜ್ಞೆಯನ್ನು ಮೇಲಕ್ಕೆತ್ತಲು ಬರುತ್ತಾರೆ. ಅವರು ಉರಿಯುವ ದೀಪದಂತೆ ಇರುತ್ತಾರೆ. ಕೋಣೆ ಎಷ್ಟು ಕೊಳಕಾಗಿದೆ ಎಂದು ದೀಪ ನೋಡುವುದಿಲ್ಲ, ಅದು ಕೇವಲ ತನ್ನ ಬೆಳಕನ್ನು ಬೀರುತ್ತದೆ. ಆ ಮಗಳು ಆ ಕಠಿಣ ತಂದೆಯ ಹೃದಯದಲ್ಲಿ ಕರುಣೆಯ ಒಂದು ಸಣ್ಣ ಬೀಜವನ್ನು ಬಿತ್ತಿದರೂ ಅವಳ ಉದ್ದೇಶ ಸಫಲವಾಗುತ್ತದೆ. ಅಂತಹ ಹೆಣ್ಣು ಮಕ್ಕಳ ಸ್ಥಾನವು ಯಮಲೋಕದ ನಂತರ ನೇರವಾಗಿ ದಿವ್ಯ ಲೋಕಗಳಲ್ಲಿರುತ್ತದೆ. ಗರುಡ ಪುರಾಣದ ಈ ದರ್ಶನವು ಗರುಡನಿಗೆ ಸಂಪೂರ್ಣ ಹೊಸದಾಗಿತ್ತು. ಅವನು ಇದುವರೆಗೂ ಕೇವಲ ಪಾಪ ಮತ್ತು ದಂಡದ ಬಗ್ಗೆ ಮಾತ್ರ ಕೇಳಿದ್ದನು. ಆದರೆ ಜಗತ್ತಿನ ಸಮತೋಲನಕ್ಕೆ ಸ್ತ್ರೀ ಶಕ್ತಿ ಮತ್ತು ಮಗಳ ರೂಪ ಎಷ್ಟು ಅನಿವಾರ್ಯ ಎಂಬುದು ಆತ ಅರಿತನು. ಯಮರಾಜರು ಗರುಡನ ಅನುಮಾನಗಳನ್ನು ಬಗೆಹರಿಸುತ್ತಾ ಮಗಳು ಕೇವಲ ಒಂದು ಸಂತಾನವಲ್ಲ ಎಂಬುದನ್ನು ಸ್ಪಷ್ಟಪಡಿಸಿದರು. ಅವಳು ತಂದೆಗೆ ನಿಸ್ವಾರ್ಥ ಪ್ರೀತಿಯನ್ನು ಕಲಿಸುವ ಆಧ್ಯಾತ್ಮಿಕ ಗುರುವಾಗಿದ್ದಾಳೆ. ಧರ್ಮರಾಜರು ಮಾತು ಮುಂದುವರೆಸಿದರು, ಪಕ್ಷಿರಾಜ, ಮನುಷ್ಯ ಯಾವುದನ್ನು ತನ್ನ ಸಾಧನೆ ಎಂದು ಭಾವಿಸುತ್ತಾನೋ ಅದು ಹೆಚ್ಚಾಗಿ ಅವನ ಹಳೆಯ ಲೆಕ್ಕಾಚಾರವಾಗಿರುತ್ತದೆ. ಆದರೆ ಯಾವುದನ್ನು ಅವನು ತನ್ನ ಜವಾಬ್ದಾರಿ ಎಂದು ಭಾವಿಸುತ್ತಾನೋ ಅದು ಅವನ ಭವಿಷ್ಯವಾಗಿರುತ್ತದೆ. ಮಗಳು ನಿಮ್ಮ ವರ್ತಮಾನವನ್ನು ಸುಂದರಗೊಳಿಸುವ ಮತ್ತು ನಿಮ್ಮ ಭವಿಷ್ಯವನ್ನು ಸುರಕ್ಷಿತಗೊಳಿಸುವ ಜವಾಬ್ದಾರಿ. ಪುರುಷನೆಂಬ ಕಾರಣಕ್ಕೆ ಅವನೊಳಗೆ ಬೆಳೆಯುವ ಅಹಂಕಾರದಿಂದ ಅವಳು ತಂದೆಯನ್ನು ಮುಕ್ತಗೊಳಿಸುತ್ತಾಳೆ. ಅವಳು ಅವನಿಗೆ ಬಾಗುವುದನ್ನು ಕಲಿಸುತ್ತಾಳೆ, ಕೋಮಲತೆಯ ಅರಿವು ಮೂಡಿಸುತ್ತಾಳೆ. ಗರುಡನು ಯಮರಾಜನ ಮುಖದಲ್ಲಿ ಈಗ ಒಂದು ವಿಶೇಷ ಹೊಳಪನ್ನು ಕಂಡನು. ಗರುಡ ಪುರಾಣದ ಈ ಭಾಗವು ಕೇವಲ ಸಾವಿನ ನಂತರ ಬಗ್ಗೆ ಮಾತ್ರ ಮಾತನಾಡುವುದಿಲ್ಲ. ಬದಲಾಗಿ ತಂದೆಯೊಬ್ಬ ತನ್ನ ಮಗಳ ಕಣ್ಣುಗಳಲ್ಲಿ ಸಾಕ್ಷಾತ್ ದೇವರನ್ನು ದರ್ಶಿಸಬಲ್ಲ ಜೀವನದ ಕಲೆಯನ್ನು ಕಲಿಸುತ್ತದೆ ಎಂಬುದನ್ನು ಅವನು ಸಹ ಅರ್ಥ ಮಾಡಿಕೊಂಡಿದ್ದನು. ಶಾಸ್ತ್ರಗಳು ಮಗಳನ್ನು ಲಕ್ಷ್ಮಿ ಎಂದು ಕರೆಯುತ್ತವೆ, ಆದರೆ ನಾವು ಲಕ್ಷ್ಮಿಯ ಅರ್ಥವನ್ನು ಕೇವಲ ಹಣ ಎಂದು ತಿಳಿದುಕೊಂಡಿದ್ದೇವೆ. ಹೆಣ್ಣು ಮಕ್ಕಳಿಗೆ ಅಪಮಾನವಾಗುವ ಮನೆಯಲ್ಲಿ ಎಂದಿಗೂ ನೆಲೆಸದ ಲಕ್ಷ್ಮಿಯ ಗುಪ್ತ ರೂಪವೊಂದನ್ನು ಗರುಡ ಪುರಾಣ ತಿಳಿಸುತ್ತದೆ. ಆ ಬದಲಾವಣೆಯ ದೂತ ಯಾರು? ಲಕ್ಷ್ಮಿ ಕೇವಲ ಹಣವಲ್ಲ, ಆ ಪುಟ್ಟ ಜೀವದೊಂದಿಗೆ ಮನೆಗೆ ಪ್ರವೇಶಿಸುವ ಬೇರೇನೋ ಶಕ್ತಿ ಏಕೆ? ಯಮರಾಜನ ಧ್ವನಿಯಲ್ಲಿದ್ದ ದಿವ್ಯತೆಯನ್ನು ಕೇಳಿ ಪಕ್ಷಿರಾಜ ಗರುಡನ ಹೃದಯ ಶ್ರದ್ಧೆಯಿಂದ ತುಂಬಿತ್ತು. ಧರ್ಮರಾಜರು ಹೇಳಿದರು, ಏ ಗರುಡ, ಮನುಷ್ಯನ ಅತಿ ದೊಡ್ಡ ತಪ್ಪು ಎಂದರೆ ಲಕ್ಷ್ಮೀ ಪದದ ಅರ್ಥ ಕೇವಲ ಚಿನ್ನದ ನಾಣ್ಯಗಳು, ಆಸ್ತಿ ಮತ್ತು ಭೌತಿಕ ಸುಖ ಎಂದು ತಿಳಿದುಕೊಂಡಿರುವುದು. ಅವರು ಲಕ್ಷ್ಮಿಯನ್ನು ತಿಜೋರಿಯಲ್ಲಿ ಬಂಧಿಸಿಡಲು ಬಯಸುತ್ತಾರೆ. ಆದರೆ ಗರುಡ ಪುರಾಣ ಮತ್ತು ದೇವಿ ಭಾಗವತ ಮಹಾಪುರಾಣದ ಸತ್ಯ ಇದಕ್ಕಿಂತ ಬಹಳ ಆಳವಾಗಿದೆ. ಲಕ್ಷ್ಮಿ ಕೇವಲ ಹಣದ ದೇವತೆಯಲ್ಲ, ಅವಳು ಸಮತೋಲನದ ದೇವತೆ. ಅವಳು ಶಾಂತಿ, ಪ್ರಜ್ಞೆ ಮತ್ತು ಕರುಣೆಯ ಸಾಕ್ಷಾತ್ ಸ್ವರೂಪ. ಮತ್ತು ನಾವು ಮಗಳನ್ನು ಮನೆಯ ಲಕ್ಷ್ಮಿ ಎಂದು ಹೇಳಿದಾಗ ಅವಳು ಮನೆಯೊಳಗೆ ಕೇವಲ ಹಣವನ್ನಲ್ಲ, ಬದಲಾಗಿ ಇಡೀ ಕುಟುಂಬದ ಮಾನಸಿಕ ಮತ್ತು ಆಧ್ಯಾತ್ಮಿಕ ಮಟ್ಟವನ್ನು ಸಮತೋಲನಗೊಳಿಸುವ ಪ್ರಜ್ಞೆಯನ್ನು ತರುತ್ತಾಳೆ ಎಂದರ್ಥ. ಗರುಡನು ಬಹಳ ಕುತೂಹಲದಿಂದ ಕೇಳಿದನು, ಪ್ರಭು, ಲಕ್ಷ್ಮಿಯ ಅರ್ಥ ಸಮತೋಲನ ಮತ್ತು ಪ್ರಜ್ಞೆಯಾಗಿದ್ದರೆ ಅವಳು ಪ್ರತಿಯೊಂದು ಮನೆಯಲ್ಲಿಯೂ ಏಕೆ ನೆಲೆಸುವುದಿಲ್ಲ? ಸಂಪತ್ತಿನಿಂದ ತುಂಬಿರುವ ಕೆಲವು ಮನೆಗಳನ್ನು ನರಕದಂತಿರುವುದು ಏಕೆ? ಅಲ್ಲಿಯೂ ಹೆಣ್ಣು ಮಕ್ಕಳು ಹುಟ್ಟುತ್ತಾರಲ್ಲವೇ? ಯಮರಾಜರು ದೀರ್ಘವಾಗಿ ಉಸಿರೆಳೆದು ಕರಾಳ ಕರ್ಮದ ಆತ್ಮಗಳು ಒದ್ದಾಡುತ್ತಿದ್ದ ಯಮಲೋಕದ ಒಂದು ಭಾಗದತ್ತ ಕೈ ತೋರಿಸಿದರು. ಅವರು ಹೇಳಿದರು, ಪಕ್ಷಿರಾಜ, ನೆನಪಿಡು, ಮನುಷ್ಯನ ಬುದ್ಧಿ ಭ್ರಷ್ಟವಾದ ಸ್ಥಳದಲ್ಲಿ ಲಕ್ಷ್ಮಿ ಅಂದರೆ ಸಕಾರಾತ್ಮಕ ಶಕ್ತಿ ಎಂದಿಗೂ ವಾಸಿಸುವುದಿಲ್ಲ. ಎಲ್ಲಿ ಕೆಟ್ಟ ಮಾತುಗಳ ಪ್ರಯೋಗವಾಗುತ್ತದೆಯೋ
ಕ್ಷುಲ್ಲಕ ವಿಚಾರಗಳಿಗೂ ಕೋಪದ ಜ್ವಾಲೆ ಒತ್ತಿಕೊಳ್ಳುತ್ತದೆಯೋ, ಎಲ್ಲಿ ಸ್ತ್ರೀಯರನ್ನು ಕಾಲಿನ ಚಪ್ಪಲಿ ಎಂದು ತಿಳಿಯಲಾಗುತ್ತದೆಯೋ ಮತ್ತು ಎಲ್ಲಿ ಕೇವಲ ಸ್ವಾರ್ಥದ ಸಾಮ್ರಾಜ್ಯವಿದೆಯೋ ಆ ಮನೆಯ ಶಕ್ತಿಯು ಎಷ್ಟೊಂದು ಭಾರ ಮತ್ತು ಕೊಳಕಾಗಿರುತ್ತದೆ ಎಂದರೆ ಯಮಲೋಕದಿಂದ ಹೊರಡುವ ಯಾವುದೇ ಉನ್ನತ ಮಟ್ಟದ ಆತ್ಮವು ಅಲ್ಲಿ ಪ್ರವೇಶಿಸಲು ನಿರಾಕರಿಸುತ್ತವೆ. ಸಂಸ್ಕಾರಗಳ ಬರಗಾಲವಿರುವ ಗರ್ಭಗಳನ್ನು ಶುದ್ಧ ಮತ್ತು ಪವಿತ್ರ ಆತ್ಮಗಳು ಆಯ್ಕೆ ಮಾಡುವುದಿಲ್ಲ. ಆದ್ದರಿಂದ ಅಂತಹ ಮನೆಗಳಲ್ಲಿ ಹೆಚ್ಚಾಗಿ ಅದೇ ಕುಟುಂಬದ ಶತ್ರುವಾಗಿದ್ದ ಅಥವಾ ಕೇವಲ ಕಷ್ಟ ಕೊಡುವ ಉದ್ದೇಶವಿರುವ ಆತ್ಮಗಳೇ ಜನ್ಮ ತಾಳುತ್ತವೆ. ಗರುಡನು ಕೇಳಿದನು, ಹಾಗಾದರೆ ಅಂತಹ ಕುಟುಂಬಗಳಿಗೆ ಎಂದಿಗೂ ಉದ್ಧಾರವಿಲ್ಲವೇ? ಅಲ್ಲಿ ಎಂದಿಗೂ ದಿವ್ಯ ಬೆಳಕು ತಲುಪುವುದಿಲ್ಲವೇ? ಯಮರಾಜರು ಹೇಳಿದರು, ಇಲ್ಲಿಯೇ ಬ್ರಹ್ಮದೇವನ ಅತಿದೊಡ್ಡ ಪವಾಡ ಎದುರಾಗುವುದು. ಇದನ್ನು ಗರುಡ ಪುರಾಣದಲ್ಲಿ ಕರುಣೆಯ ಅಪವಾದ ಎಂದು ಕರೆಯಲಾಗಿದೆ. ಕೆಲವೊಮ್ಮೆ ಅತ್ಯಂತ ಕಲುಷಿತ, ಅಹಂಕಾರಿ ಮತ್ತು ಹಳೆಯ ಸಂಪ್ರದಾಯಬದ್ಧ ಯೋಚನೆ ಇರುವ ಕುಟುಂಬಗಳಿಗೂ ಅತ್ಯಂತ ಶುದ್ಧ ಮತ್ತು ತೇಜಸ್ವಿ ಹೆಣ್ಣುಮಗಳು ಜನ್ಮ ತಾಳುತ್ತಾಳೆ. ಜಗತ್ತು ಇದನ್ನು ಕಾಕತಾಳೀಯ ಎನ್ನುತ್ತದೆ, ಆದರೆ ಇದು ಆ ಕುಟುಂಬಕ್ಕೆ ಸಿಗುವ ಅಂತಿಮ ಎಚ್ಚರಿಕೆ ಮತ್ತು ಉದ್ಧಾರದ ಮಾರ್ಗವಾಗಿರುತ್ತದೆ. ಆ ಮಗಳು ಆ ಮನೆ ಒಳ್ಳೆಯದಿದೆ ಎಂಬ ಕಾರಣಕ್ಕೆ ಅಲ್ಲಿಗೆ ಬರುವುದಿಲ್ಲ, ಬದಲಾಗಿ ಆ ಮನೆಯ ದಟ್ಟ ಕತ್ತಲೆಯನ್ನು ಸೀಳಲು ಬರುತ್ತಾಳೆ. ಯಮರಾಜರು ತಮ್ಮ ಮಾತನ್ನು ಪುಷ್ಟಿಗೊಳಿಸುತ್ತಲೂ ಕಲ್ಲು ದಿವ್ಯ ಶ್ಲೋಕವೊಂದನ್ನು ಉಚ್ಚರಿಸಿದರು. ದೀಪೋ ಯತ ತಮಃ ಕುಕ್ಷೌ ನಿಹಂತಿ ಸ್ವಯಂ ತೇಜಸ ತಥಾ ಸ ತದ್ಗುಣ ಕನ್ಯಾ ಕುಲಮದ್ದರತೆ ಧ್ರುವವಂ. ಇದರ ಭಾವಾರ್ಥವೇನೆಂದರೆ, ಚಿಕ್ಕ ದೀಪವೊಂದು ತನ್ನ ತೇಜಸ್ಸಿನಿಂದ ಕತ್ತಲೆಯ ಕೋಣೆಯೊಳಗಿನ ಅಂಧಕಾರವನ್ನು ಹೇಗೆ ನಾಶಪಡಿಸುತ್ತದೆಯೋ, ಅದೇ ರೀತಿ ಸದ್ಗುಣಶೀಲ ಕನ್ಯೆಯು ತನ್ನ ಸದ್ಗುಣ ಮತ್ತು ಪಾವಿತ್ರತೆಯಿಂದ ತಾನು ಜನಿಸಿದ ಕುಲವನ್ನು ಉದ್ಧಾರ ಮಾಡುತ್ತಾಳೆ ಎಂಬುದು ನಿಶ್ಚಿತ. ಯಮರಾಜರು ವಿವರಿಸಿದರು, ಏ ಗರುಡ, ಕೋಣೆ ಎಷ್ಟು ಕತ್ತಲಾಗಿದೆ ಅಥವಾ ಅಲ್ಲಿ ಎಷ್ಟು ಕೊಳಕಿದೆ ಎಂದು ಈ ದೀಪ ದೂರುವುದಿಲ್ಲವೋ, ಅದು ಕೇವಲ ಮೌನವಾಗಿ ಉರಿದು ತನ್ನ ಬೆಳಕನ್ನು ಬೀರುತ್ತದೆಯೋ, ಹಾಗೆ ಬದಲಾಯಿಸಲು ಅಸಾಧ್ಯವೆನಿಸಿದ ಮನೆಗಳಲ್ಲಿಯೂ ಈ ಕೋಮಲ ಹೆಣ್ಣು ಮಕ್ಕಳು ಜನ್ಮ ತಾಳುತ್ತಾರೆ. ಅವರು ತಮ್ಮ ಸ್ವಭಾವ, ನಿಸ್ವಾರ್ಥ ಮಮತೆ ಮತ್ತು ಹಠದಿಂದ ಕಲ್ಲೆದೆಯ ತಂದೆಯ ಹೃದಯವನ್ನೂ ಕರಗಿಸುತ್ತಾರೆ. ಶತಮಾನಗಳಿಂದ ಸಂಕುಚಿತ ಮನಸ್ಥಿತಿಯಲ್ಲಿ ಬದುಕುತ್ತಿದ್ದ ಅಜ್ಜ ಅಜ್ಜಿಯರ ದೃಷ್ಟಿಕೋನವನ್ನು ಬದಲಾಯಿಸುತ್ತಾರೆ. ಈ ಸಂದರ್ಭದಲ್ಲಿ ಯಮರಾಜರು ಭೂಮಿಯ ಮೇಲೆ ನಡೆಯುತ್ತಿದ್ದ ಮತ್ತೊಂದು ಹೃದಯಸ್ಪರ್ಶಿ ಘಟನೆಯನ್ನು ಗರುಡನಿಗೆ ತೋರಿಸಿದರು. ವಿದ್ಯಾಚಲದ ತಪ್ಪಲಿನಲ್ಲಿ ಒಬ್ಬ ಶ್ರೀಮಂತ ಆದರೆ ಅತ್ಯಂತ ಅಹಂಕಾರಿ ಜಮೀನ್ದಾರನಿದ್ದನು. ಅವನ ಹೆಸರು ಭಾನುಪ್ರತಾಪ್. ಮನೆಯಲ್ಲಿ ಗಂಡು ಮಕ್ಕಳಿಗೆ ಮಾತ್ರ ಬೆಲೆ ಎಂಬುದು ಅವನ ನಂಬಿಕೆಯಾಗಿತ್ತು. ಅವನ ಮನೆಯಲ್ಲಿ ಮಹಿಳೆಯರಿಗೆ ಮಾತನಾಡುವ ಹಕ್ಕಿರಲಿಲ್ಲ. ಅವನಿಗೆ 2 ಗಂಡು ಮಕ್ಕಳಿದ್ದರು. ಅವರು ಸಹ ತಂದೆಯಂತೆ ಕ್ರೂರ ಮತ್ತು ದುರಾಸೆವಂತರಾಗಿದ್ದರು. ಮನೆಯಲ್ಲಿ ಸದಾ ಕ್ಲೇಶವಿರುತ್ತಿತ್ತು. ಆಸ್ತಿಗಾಗಿ ಅಣ್ಣ ತಮ್ಮಂದಿರ ನಡುವೆ ಜಗಳವಾಗುತ್ತಿತ್ತು ಮತ್ತು ಇಡೀ ಕುಟುಂಬ ನಕಾರಾತ್ಮಕತೆಯಿಂದ ಕೆಸರಿನಲ್ಲಿ ಸಿಲುಕಿತ್ತು. ವಂಶವನ್ನು ಬೆಳೆಸಲು ತನ್ನ ಬಳಿ 2 ಸಿಂಹಗಳಿದ್ದಾರೆ ಎಂದು ಭಾನುಪ್ರತಾಪನಿಗೆ ಹೆಮ್ಮೆ ಇತ್ತು. ಆದರೆ ವಿಧಿಯ ಲೆಕ್ಕಾಚಾರ ಬೇರೆ ಇತ್ತು. ಭಾನುಪ್ರತಾಪನ ಕಿರಿಯ ಮಗನಿಗೆ ಹೆಣ್ಣು ಮಗು ಜನಿಸಿತು. ತನ್ನ ಅಂಗಳದಲ್ಲಿ ಪರರ ಆಸ್ತಿ ಹುಟ್ಟಿದೆ ಎಂದು ಕೇಳಿದ ತಕ್ಷಣ ಭಾನುಪ್ರತಾಪ್ ಸಂಭ್ರಮಾಚರಣೆ ಮಾಡುವಲು ನಿರಾಕರಿಸಿದ. ಅವನು ಆ ಮಗುವಿಗೆ ಹೆಸರಿಡಲೂ ಒಪ್ಪದೆ ಅವಳನ್ನು ಅಪಶಕುನ ಎಂದು ಕರೆದ. ಆದರೆ ತಾಯಿ ಗುಟ್ಟಾಗಿ ಮೀರಾ ಎಂದು ಹೆಸರಿಟ್ಟ ಆ ಮಗು ಸಾಧಾರಣವಾಗಿರಲಿಲ್ಲ. ಅವಳು ಗರುಡ ಪುರಾಣದ ಅದೇ ಪರಿವರ್ತನಾಶೀಲ ಆತ್ಮದ ಸ್ವರೂಪವಾಗಿದ್ದಳು. ಮೀರಾ ಬೆಳೆದಂತೆಂದಿಗೂ ಯಾರ ಬಳಿಯೂ ದೂರು ಹೇಳಲಿಲ್ಲ. ಅಜ್ಜ ಭಾನುಪ್ರತಾಪ್ ಕಿರುಚಾಡಿದಾಗ ಅವಳು ಸುಮ್ಮನೆ ಹೋಗಿ ಅವನ ಕಾಲುಗಳ ಬಳಿ ಕೂರುತ್ತಿದ್ದಳು. ಭಾನುಪ್ರತಾಪ್ ಅವಳನ್ನು ತಳ್ಳಿ ಬೈಯುತ್ತಿದ್ದನು. ಆದರೆ ಮೀರಾಳ ಕಣ್ಣುಗಳಲ್ಲಿ ಕೇವಲ ಕರುಣೆ ಇರುತ್ತಿತ್ತು. ತನ್ನ ಅಜ್ಜನ ಹೃದಯವು ಪ್ರೀತಿಯಿಂದ ಮಾತ್ರ ಗುಣಪಡಿಸಬಹುದಾದ ಹಳೆಯ ಗಾಯದಂತಿದೆ ಎಂದು ಅವಳಿಗೆ ತಿಳಿದಿತ್ತು. ಒಂದು ದಿನ ಭಾನುಪ್ರತಾಪ್ ಗಂಭೀರವಾಗಿ ಕಾಯಿಲೆ ಬಿದ್ದನು. ಅವನು ಬಹಳ ಹೆಮ್ಮೆ ಪಡುತ್ತಿದ್ದ 2 ಗಂಡು ಮಕ್ಕಳು ಅವನ ಸೇವೆ ಮಾಡಲು ಬದಲು ಠಾಕೂರ್ ಸತ್ತ ಮೇಲೆ ಯಾರಿಗೆ ಯಾವ ಜಮೀನು ಸಿಗುತ್ತದೆ ಎಂದು ಜಗಳವಾಡುತ್ತಿದ್ದರು. ಅವನ ಕೋಣೆಗೆ ಹೋಗಿ ಆತ ಬೇಗ ಗುಣಮುಖನಾಗಲಿ ಎಂದು ಪ್ರಾರ್ಥಿಸುವ ಬದಲು ಬೀಗದ ಕೈಗಳನ್ನು ಹುಡುಕುತ್ತಿದ್ದರು. ಭಾನುಪ್ರತಾಪ್ ಹಾಸಿಗೆಯ ಮೇಲೆ ಮಲಗಿ ಇದನ್ನೆಲ್ಲವೂ ನೋಡುತ್ತಿದ್ದನು ಮತ್ತು ಅವನ ಕಣ್ಣುಗಳಿಂದ ಅಸಹಾಯಕತೆಯ ಕಣ್ಣೀರು ಹರಿಯುತ್ತಿತ್ತು. ಯಾವ ವಂಶಕ್ಕಾಗಿ ತಾನು ಇಡೀ ಜಗತ್ತನ್ನೇ ವಿರೋಧಿಸಿಕೊಂಡಿದ್ದನೋ ಅದೇ ವಂಶ ಇಂದು ತನ್ನ ಸಾವಿಗಾಗಿ ಕಾಯುತ್ತಿದೆ ಎಂಬುದು ಅವನಿಗೆ ಬಹಳವೇ ಅರಿವಾಗಿತ್ತು. ಅದೇ ಸಮಯದಲ್ಲಿ ತಾನೆಂದಿಗೂ ಎತ್ತಿ ಆಡಿಸದ ಆ ಪುಟ್ಟ ಮೀರಾ ಕೈಯಲ್ಲಿ ತಣ್ಣೀರಿನ ಪಾತ್ರೆ ಹಿಡಿದುಕೊಂಡು ಕೋಣೆಗೆ ಬಂದಳು. ತನ್ನ ಪುಟ್ಟ ಕೈಗಳಿಂದ ಅಜ್ಜನ ಹಣೆ ಸವರಿದಳು. ಭಾನುಪ್ರತಾಪ್ ಅವಳನ್ನು ದೂಡಲು ಪ್ರಯತ್ನಿಸಿದನು, ಆದರೆ ಅವನಿಗೆ ಧ್ವನಿ ಹೊರಡಲಿಲ್ಲ. ಮೀರಾ ಬಹಳ ಪ್ರೀತಿಯಿಂದ, ಅಜ್ಜ, ನೀವು ಚಿಂತೆ ಮಾಡಬೇಡಿ, ನೀವು ಬೇಗ ಗುಣಮುಖರಾಗುತ್ತೀರಿ. ಮನೆಯಲ್ಲಿ ದೀಪ ಉರಿಯುವವರೆಗೂ ಕತ್ತಲೆ ಸೋಲುತ್ತದೆ ಎಂದು ಅಮ್ಮ ಹೇಳುತ್ತಾಳೆ.
ಎಂದು ಹೇಳುತ್ತಾಳೆ. ಮೀರಾಳ ಆ ಮುಗ್ಧ ನಗು ಮತ್ತು ನಿಸ್ವಾರ್ಥ ಸೇವೆಯು ಆ 80 ವರ್ಷದ ಕಠಿಣ ಪುರುಷನ ಒಳಗೆನ್ನನ್ನು ಮುರಿದು ಹಾಕಿತು. ತನ್ನ ಮಕ್ಕಳು ಕೇವಲ ಆಸ್ತಿಯ ಹಸಿವದವರಾಗಿದ್ದರು, ಆದರೆ ತಾನು ಎಂದಿಗೂ ಪ್ರೀತಿ ನೀಡದ ಈ ಮಗಳು ತನ್ನ ಆತ್ಮದ ಬಾಯಾರಿಕೆ ತೀರಿಸುತ್ತಿದ್ದಾಳೆ ಎಂಬುದು ಭಾನುಪ್ರತಾಪನಿಗೆ ಆ ಕ್ಷಣದಲ್ಲಿ ಅರಿವಾಯಿತು. ಮುಂದಿನ ಅನೇಕ ದಿನಗಳ ಕಾಲ ಮೀರಾ ನಿದ್ದೆ ಮಾಡದೆ ಅಜ್ಜನ ಸೇವೆ ಮಾಡಿದಳು. ಅವಳ ಗರುಡ ಪುರಾಣದ ಕಥೆಗಳನ್ನು ಹೇಳುತ್ತಿದ್ದಳು. ಧರ್ಮ ಮತ್ತು ಪ್ರೀತಿಯ ಮಾರ್ಗವನ್ನು ವಿವರಿಸುತ್ತಿದ್ದಳು. ವರ್ಷಗಳಿಂದ ನಡೆಯದ ಪವಾಡ ನಡೆಯಿತು. ಭಾನುಪ್ರತಾಪ್ ಗುಣಮುಖನಾಗಿ ಎದ್ದು ನಿಂತನು. ಆದರೆ ಆತ ಈಗ ಹಳೆಯ ಠಾಕೂರ್ ಆಗಿರಲಿಲ್ಲ. ತನ್ನ ಮಕ್ಕಳನ್ನು ಕರೆದು, ನೀವು ನನ್ನ ದೇಹದ ಭಾಗವಾಗಿರಬಹುದು, ಆದರೆ ಈ ಮಗಳು ನನ್ನ ಆತ್ಮದ ಭಾಗ. ಇಂದಿನಿಂದ ಈ ಮನೆಯಲ್ಲಿ ಯಾವುದೇ ಸ್ತ್ರೀಗೆ ಅಪಮಾನವಾಗಬಾರದು. ಇಂದಿನಿಂದ ಈ ಮನೆಯ ಒಡೆತಿ ಈ ಪುಟ್ಟ ಜೀವ ಎಂದು ಎಲ್ಲರೆದುರು ಘೋಷಿಸಿದರು. ಮೀರಾ ಆ ಇಡೀ ಕುಟುಂಬದ ಪ್ರಜ್ಞೆಯನ್ನೇ ಬದಲಾಯಿಸಿದ್ದಳು. ಅಣ್ಣ ತಮ್ಮಂದಿರ ನಡುವಿನ ಜಗಳ ನಿಂತು ಹೋಯಿತು. ಏಕೆಂದರೆ ಮೀರಾಳ ಪ್ರೀತಿ ಎಷ್ಟೊಂದು ನಿಸ್ವಾರ್ಥವಾಗಿತ್ತೆಂದರೆ ಅದನ್ನು ನೋಡಿ ದುರಾಸೆ ಪಡುವ ಧೈರ್ಯ ಯಾರಿಗೂ ಇರಲಿಲ್ಲ. ಎಂದೋ ನರಕವಾಗಿದ್ದ ಆ ಮನೆ ಈಗ ದೇವಸ್ಥಾನದಂತೆ ಪರಿಮಳ ಬೀರತೊಡಗಿದವು. ಯಮರಾಜನು ಈ ದೃಶ್ಯವನ್ನು ಗರನಿಗೆ ತೋರಿಸಿ ಹೇಳಿದನು, ನೋಡಿದಿರೇ ಪಕ್ಷಿರಾಜ, ಇದು ಆ ಶಕ್ತಿ. ಜನರು ಯಾವುದನ್ನು ಹೊರೆ ಎಂದು ತಿಳಿಯುತ್ತಾರೋ ಅದು ವಾಸ್ತವದಲ್ಲಿ ಮನೆಯ ವಾಸ್ತು ಮತ್ತು ಅದೃಷ್ಟವನ್ನು ಶುದ್ಧೀಕರಿಸುವ ಗಂಗೆಯಾಗಿರುತ್ತಾಳೆ. ಅವಳು ತನ್ನ ಜೊತೆ ತನ್ನ ಹಿಂದಿನ ಅನೇಕ ಜನ್ಮಗಳ ಸಂಕುಚಿತ ಪುಣ್ಯವನ್ನು ತರುತ್ತಾಳೆ. ಅವಳು ತನ್ನ ಪುಟ್ಟ ಹೆಜ್ಜೆಗಳೊಂದಿಗೆ ಮನೆಯಲ್ಲಿ ಓಡಾಡಲು ಶುರು ಮಾಡಿದಾಗ ಮನೆಯ ವಾಸ್ತುದೋಷಗಳನ್ನು ಮತ್ತು ಅಲ್ಲಿನ ಭಾರವಾದ ಶಕ್ತಿಯನ್ನು ತನ್ನ ಪಾದದ ಕೆಳಗೆ ಹೊಸಕೆ ಹಾಕುತ್ತಿರುತ್ತಾಳೆ. ಯಮರಾಜರು ಮತ್ತೊಂದು ಗಂಭೀರ ಸತ್ಯದತ್ತ ಬೆರಳು ಮಾಡಿದರು. ಏ ಗರುಡ, ಸಮಾಜದಲ್ಲಿ ಹೆಣ್ಣು ಮಗಳು ಹುಟ್ಟುವ ಮುನ್ನ ಸಾಲದಲ್ಲಿ ಮುಳುಗಿದ್ದ ಕಂಗಾಲಾಗಿದ್ದ ಎಷ್ಟೋ ಕುಟುಂಬಗಳಿವೆ. ಆದರೆ ಮಗಳ ಅಳು ಕೇಳಿಸಿದ ಕೂಡಲೇ ತಂದೆಯ ವ್ಯಾಪಾರ ಇದ್ದಕ್ಕಿದ್ದಂತೆ ಚುರುಕಾಗುತ್ತದೆ. ಜನರು ಇದನ್ನು ಅದೃಷ್ಟ ಅಥವಾ ಕಾಕತಾಳೀಯ ಎನ್ನುತ್ತಾರೆ, ಆದರೆ ಶಾಸ್ತ್ರಗಳು ಇದನ್ನು ಪುಣ್ಯಗಳ ಹಸ್ತಾಂತರ ಎಂದು ಪರಿಗಣಿಸುತ್ತವೆ. ಆ ಮಗಳು ತನ್ನ ಪವಿತ್ರ ಆತ್ಮದ ಒಂದು ಭಾಗವನ್ನು ತಂದೆಯ ತೇಜಸ್ಸಿಗೆ ಹಾಕುತ್ತಾಳೆ. ತನ್ನ ಅದೃಷ್ಟದಿಂದ ಇಡೀ ಕುಟುಂಬವನ್ನೇ ಸಾಲಲು ಶುರು ಮಾಡುತ್ತಾಳೆ. ಗರುಡನು ಹೇಳಿದನು, ಪ್ರಭು, ಇದು ಬಹುದೊಡ್ಡ ರಹಸ್ಯ. ಹಾಗಾದರೆ ಹೆಣ್ಣು ಮಕ್ಕಳನ್ನು ಕೊಲ್ಲುವವರು ಅಥವಾ ಅವಮಾನಿಸುವವರು ಕೇವಲ ಅಪರಾಧ ಮಾಡುತ್ತಿಲ್ಲ, ಬದಲಾಗಿ ತಮ್ಮದೇ ಸೌಭಾಗ್ಯದ ಬೇರುಗಳನ್ನು ಕತ್ತರಿಸಿಕೊಳ್ಳುತ್ತಿದ್ದಾಳೆ ಎಂದರ್ಥವಲ್ಲವೇ? ಯಮರಾಜನ ಧ್ವನಿ ಈಗ ಸಿಡಿಲಿನಂತೆ ಭಾರವಾಯಿತು. ಸಂಪೂರ್ಣ ಸತ್ಯ. ಮನುಷ್ಯನು ಹೆಣ್ಣು ಮಕ್ಕಳನ್ನು ತಿರಸ್ಕರಿಸಿದಾಗ, ಅವಳ ಧ್ವನಿಯನ್ನು ಅಡಗಿಸಿದಾಗ ಅಥವಾ ಸಹೋದರನಿಗಿಂತ ಅವಳನ್ನು ಕೀಳಾಗಿ ಕಂಡಾಗ ಅವನು ಕೇವಲ ಸಾಮಾಜಿಕ ಪಿಡುಗನ್ನು ಆಚರಿಸುತ್ತಿಲ್ಲ, ಅವನು ಅತಿದೊಡ್ಡ ಆಧ್ಯಾತ್ಮಿಕ ಮೂರ್ಖತನವನ್ನು ಮಾಡುತ್ತಿದ್ದಾನೆ. ದೇವರು ವಿಶೇಷವಾಗಿ ಅವನಿಗೆ ಆರಿಸಿ ಕಳುಹಿಸಿದ ದೈವಿಕ ಶಕ್ತಿಯನ್ನು ಆತ ಒದೆಯುತ್ತಿದ್ದಾನೆ. ತನ್ನ ಮಗಳ ಕಣ್ಣೀರಿಗೆ ಕಾರಣವಾಗುವ ಮನುಷ್ಯನ ಪುಣ್ಯಗಳ ಕ್ಷೀಣಿಸುವಿಕೆಯು ಅದೇ ಕ್ಷಣದಿಂದ ಪ್ರಾರಂಭವಾಗುತ್ತದೆ ಎಂದು ಗರುಡ ಪುರಾಣ ಸ್ಪಷ್ಟವಾಗಿ ಹೇಳುತ್ತದೆ. ಅಂತಹ ಮನೆಯಲ್ಲಿ ಶಾಂತಿ ಮತ್ತು ಸಮೃದ್ಧಿ ವಿದಾಯ ಹೇಳುತ್ತದೆ ಮತ್ತು ಆಮೇಲೆ ಅಲ್ಲಿ ಕೇವಲ ಕ್ಲೇಶ ಮತ್ತು ರೋಗಗಳು ಮಾತ್ರ ಉಳಿಯುತ್ತವೆ. ಯಮರಾಜರು ಸ್ವಲ್ಪ ನಿಂತು ಗರುಡನತ್ತ ನೋಡಿ ಹೇಳಿದರು, ಪಕ್ಷಿರಾಜ, ಹೆಣ್ಣು ಮಕ್ಕಳು ಕೇವಲ ವರ್ತಮಾನದ ಉಡುಗೊರೆಯಲ್ಲ ಎಂಬುದು ನಿನಗೆ ಗೊತ್ತೇ? ಅವರು ಬರುವುದರ ಹಿಂದೆ ಒಂದು ಅತಿ ಹಳೆಯ ಮತ್ತು ಆಳವಾದ ಸಂಬಂಧ ಅಡಗಿರುತ್ತದೆ. ಇಂದು ನಿನ್ನ ಮನೆಯಲ್ಲಿ ಆಡುತ್ತಿರುವ ಮಗಳು ಹಿಂದಿನ ಜನ್ಮದಲ್ಲಿ ನಿನಗೆ ಯಾರಾಗಿದ್ದಳು? ಅವಳು ನಿನ್ನನ್ನು ರಕ್ಷಿಸಲು ಮರಳಿ ಬಂದಿದ್ದಾಳೆಯೇ? ಗರುಡನ ಕುತೂಹಲ ಉತ್ತುಂಗಕ್ಕೇರಿತು. ಅವನು ಯಮರಾಜನ ಪಾದಗಳಿಗೆ ನಮಸ್ಕರಿಸಿ, ಪ್ರಭು, ದಯವಿಟ್ಟು ಈ ರಹಸ್ಯದ ಮೇಲಿನ ಪರದೆಯನ್ನು ಸರಿಸಿ ಮಗಳ ರೂಪದಲ್ಲಿ ಮರುಜೀವ ಪಡೆಯುವ ಆ ಹಳೆಯ ಆತ್ಮದ ನಂಟು ಏನು ಎಂದು ತಿಳಿಸಿ ಹೇಳುವಿರಾ? ಧರ್ಮರಾಜರು ಚಿತ್ರಗುಪ್ತನತ್ತ ಸನ್ನೆ ಮಾಡಿ, ಈಗ ಜಗತ್ತು ಕಾಯುತ್ತಿರುವ ಆ ರಹಸ್ಯದ ಸರದಿ, ಸಾವಿನ ನಂತರ ಆತ್ಮದ ಪಯಣ ಬಹಳ ಸಂಕೀರ್ಣವಾಗಿರುತ್ತದೆ. ಪ್ರತಿಯೊಂದು ಜನ್ಮವೂ ಒಂದು ಅಪೂರ್ಣ ಸಂಬಂಧವಾಗಿದೆ ಎಂದರು. ಯಮರಾಜರು ರಹಸ್ಯಮಯ ಧ್ವನಿಯಲ್ಲಿ, ಪಕ್ಷಿರಾಜ, ಇಂದು ನಿನ್ನ ಅಂಗಳದಲ್ಲಿ ಆಡುತ್ತಿರುವ ಮಗಳು ಇಂದಿನ ಯಾವುದೋ ಜನ್ಮದಲ್ಲಿ ನಿನ್ನ ತಾಯಾಗಿರುವ ಸಾಧ್ಯತೆ ಖಂಡಿತ ಇದೆ. ಸ್ವಲ್ಪ ಯೋಚಿಸಿ ನೋಡು. ಗರುಡ ಪುರಾಣದ ಆಳದಲ್ಲಿ ಅಡಗಿರುವ ಸತ್ಯ ಮನುಷ್ಯನ ಯೋಚನಾ ಲಹರಿಯನ್ನೇ ಬದಲಾಯಿಸಬಲ್ಲದು. ಇಂದಿನ ಜನ್ಮದಲ್ಲಿ ನೀನೊಬ್ಬ ಅಸಹಾಯಕ ಮಗುವಾಗಿದ್ದಾಗ ಯಾವ ತಾಯಿ ತನ್ನ ಹೊಟ್ಟೆ ಕಟ್ಟಿ ನಿನಗೆ ಊಟ ಹಾಕಿದ್ದಳೋ, ತನ್ನ ನಿದ್ದೆ ಕೆಡಿಸಿಕೊಂಡು ನಿನ್ನನ್ನು ಮಲಗಿಸಿದ್ದಳೋ, ಬಹುಶಃ ವೃದ್ಧಾಪ್ಯದಲ್ಲಿ ನೀನು ಅವಳ ಆ ಸೇವೆಯನ್ನು ಮಾಡಲು ಸಾಧ್ಯವಾಗಿರಲಿಲ್ಲ. ಬಹುಶಃ ಅವಳ ಮಮತೆಯ ಅರುಣ ನಿನ್ನ ಮೇಲೆ ಬಾಕಿ ಉಳಿದಿತ್ತು. ಹಾಗಾಗಿ ಪ್ರಕೃತಿಯು ಆ ಕರ್ಮಗಳ ನಿಖರವಾದ ಲೆಕ್ಕಾಚಾರವನ್ನು, ಆ ಅಪೂರ್ಣ ಪ್ರೀತಿ ಮತ್ತು ನಿಸ್ವಾರ್ಥ ಋಣವನ್ನು ತೀರಿಸಲು ಅದೇ ಆತ್ಮವನ್ನು ಈ ಜನ್ಮದಲ್ಲಿ ನಿನ್ನ ಮಗಳನ್ನಾಗಿ ಮಾಡಿ ಕಳುಹಿಸಿದೆ.
ಯಮರಾಜನ ಈ ಮಾತುಗಳನ್ನು ಕೇಳಿ ಗರುಡನ ಕಣ್ಣಿನಲ್ಲಿ ನೀರು ಬಂತು. ಸಂಬಂಧಗಳ ಮೂಲಕ ಪ್ರಕೃತಿಯು ನಮಗೆ ಸುಧಾರಿಸುವ ಅವಕಾಶವನ್ನು ಹೇಗೆ ನೀಡುತ್ತದೆ ಎಂಬುದು ಅವನು ಕಲ್ಪಿಸಿಕೊಂಡನು. ಯಮರಾಜರು ಹೇಳಿದರು, ಹೌದು ಗರುಡ, ಇಂದಿನ ಜನ್ಮದಲ್ಲಿ ನೀನು ಪೂರೈಸಲಾಗದ ಆಕೆಯ ಪ್ರತಿಯೊಂದು ಆಸೆಯನ್ನು ಈ ಜನ್ಮದಲ್ಲಿ ತಂದೆಯಾಗಿ ನೀನು ಪೂರೈಸಲಿ ಎಂಬ ಕಾರಣಕ್ಕಾಗಿಯೇ ಅವಳು ಮಗಳಾಗಿ ಬಂದಿದ್ದಾಳೆ. ಆ ಸಂಬಂಧ, ಆ ಶಕ್ತಿ ತನ್ನ ಸಮತೋಲನವನ್ನು ಕೊಳ್ಳಲು ಮರಳಿ ಬಂದಿದೆ. ಇದಕ್ಕಾಗಿಯೇ ಮಗಳು ಕೇವಲ ನಿನ್ನ ಸಂತಾನವಲ್ಲ, ಅವಳು ನಿನ್ನ ಗತಕಾಲದ ಲೆಕ್ಕಾಚಾರ ಮತ್ತು ಭವಿಷ್ಯದ ವಿಸ್ತರಣೆ ಎಂದು ಹೇಳಲಾಗುತ್ತದೆ. ಈಗ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗಿಂತ ಕೀಳಾಗಿ ಕಾಣುವ ಪ್ರತಿಯೊಬ್ಬ ಮನುಷ್ಯನನ್ನು ಒಳಗಿನಿಂದ ನಡುಗಿಸುವ ಪ್ರಶ್ನೆಯೊಂದು ಎದುರಾಗಿದೆ. ಹೆಣ್ಣು ಮಗಳ ಜನನವು ಕರ್ಮಗಳಿಗೆ ಸಂಬಂಧಿಸಿದ್ದರೆ, ಅವಳು ತನ್ನೊಂದಿಗೆ ಪುಣ್ಯದ ಭಂಡಾರವನ್ನು ತರುತ್ತಿದ್ದರೆ, ಅವಳನ್ನು ಪರರ ಸ್ವತ್ತು ಎಂದು ಭಾವಿಸುವುದು ಸ್ವತಃ ತನ್ನ ಅದೃಷ್ಟವನ್ನೇ ಸುಟ್ಟು ಹಾಕಿಕೊಂಡಂತೆ ಅಲ್ಲವೇ? ಯಮರಾಜರು ಗರುಡನಿಗೆ, ಆದರೆ ಗರುಡ, ಆತ್ಮಗಳ ಆ ಆಟ ಇಲ್ಲಿಗೆ ಮುಗಿಯುವುದಿಲ್ಲ. ಕೆಲವು ಹೆಣ್ಣು ಮಕ್ಕಳು ಹುಟ್ಟಿದ ಕೂಡಲೇ ಏಕೆ ಸಾಯುತ್ತಾರೆ ಎಂದು ನೀನೆಂದಾದರೂ ಯೋಚಿಸಿದ್ದೀಯಾ? ಅಥವಾ ಕೆಲವು ಹೆಣ್ಣು ಮಕ್ಕಳು ಗಂಡು ಮಕ್ಕಳಿಗಿಂತ ಹೆಚ್ಚು ಧೈರ್ಯ ಮತ್ತು ನಿರ್ಭಯತೆಯನ್ನು ಏಕೆ ತೋರುತ್ತಾರೆ? ಅವರು ಇಂದಿನ ಜನ್ಮದ ಯೋಧರೇ. ಮಗುವಿನ ರೂಪದಲ್ಲಿ ಬರುವ ಪ್ರತಿಯೊಂದು ಆತ್ಮವು ತನ್ನೊಂದಿಗೆ 3 ಪ್ರಮುಖ ವಸ್ತುಗಳನ್ನು ತರುತ್ತದೆ ಎಂದು ಗರುಡ ಪುರಾಣದ ಕರ್ಮ ಸಿದ್ಧಾಂತವು ಹೇಳುತ್ತದೆ. ಪೂರ್ವಜನ್ಮದ ಸಂಸ್ಕಾರಗಳು, ಅಪೂರ್ಣ ಕರ್ಮಗಳ ಲೆಕ್ಕಾಚಾರ ಮತ್ತು ಒಂದು ನಿರ್ದಿಷ್ಟ ಉದ್ದೇಶ. ಮತ್ತು ಈ 3 ಅಂಶಗಳು ಆ ಪುಟ್ಟ ಮಗುವಿನ ಸ್ವಭಾವದಲ್ಲಿ, ಅವಳ ಅಭ್ಯಾಸಗಳಲ್ಲಿ ಮತ್ತು ಆಸಕ್ತಿಗಳಲ್ಲಿ ಸ್ಪಷ್ಟವಾಗಿ ಎದ್ದು ಕಾಣಿಸುತ್ತವೆ. ಯಮರಾಜರು ಗರುಡನಿಗೆ ಎಚ್ಚರಿಸುತ್ತಾ, ಪಕ್ಷಿರಾಜ, ನಾನೀಗ ನಿನಗೆ ಆ ಸತ್ಯವನ್ನು ಹೇಳುತ್ತೇನೆ. ಅದನ್ನು ಕೇಳಿದರೆ ನಿನ್ನ ಆತ್ಮವೇ ನಡುಗುತ್ತದೆ. ಹೆಣ್ಣು ಮಕ್ಕಳು ಪುಣ್ಯದ ಫಲವಾಗಿದ್ದರೆ ಇಂದಿನ ಸಮಾಜದಲ್ಲಿ ಕೆಲವು ಮನೆಗಳಲ್ಲಿ ಅವರು ಜನನದ ಮೇಲೆ ಶೋಕ ಏಕೆ ಆಚರಿಸುತ್ತಾರೆ? ಇಂದಿಗೂ ಕೆಲವು ಕುಟುಂಬಗಳು ಡಾಕ್ಟರ್ ಮಾತು ಕೇಳಿ ಮುಖ ತಿರುಗಿಸುವುದು ಏಕೆ? ಇದರ ಉತ್ತರವು ಯಮಲೋಕದ ಅತ್ಯಂತ ಕಠಿಣ ನಿಯಮಗಳಲ್ಲಿ ಒಂದಾದ ಗರುಡ ಪುರಾಣದ ಆ ಭಯಾನಕ ಕರ್ಮ ಸಿದ್ಧಾಂತದಲ್ಲಿ ಅಡಗಿದೆ. ಯಮರಾಜನ ಈ ಮಾತುಗಳನ್ನು ಕೇಳಿ ಪಕ್ಷಿರಾಜ ಗರುಡನ ಕಣ್ಣುಗಳು ಆಶ್ಚರ್ಯದಿಂದ ಅಗಲವಾದವು. ಅವನು ಅತ್ಯಂತ ಕುತೂಹಲದಿಂದ, ಏ ಧರ್ಮರಾಜ, ಇದು ನಿಜಕ್ಕೂ ಸಾಧ್ಯವೇ? ಇಂದು ತಂದೆಯ ಮಡಿಲಲ್ಲಿ ಆಡುತ್ತಿರುವ ಆ ಪುಟ್ಟ ಜೀವ ಪೂರ್ವಜನ್ಮದಲ್ಲಿ ಅವನ ಎತ್ತ ತಾಯಿಯಾಗಿರಬಹುದೇ? ಇದು ಕರ್ಮಗಳ ಎಂತಹ ಅದ್ಭುತ ಮತ್ತು ರಹಸ್ಯಮಯ ಚಕ್ರ. ದಯವಿಟ್ಟು ಈ ಋಣಾನುಬಂಧ ಸಿದ್ಧಾಂತವನ್ನು ನನಗೆ ವಿಸ್ತಾರವಾಗಿ ವಿವರಿಸಿ ಎಂದು ಕೇಳಿದರು. ಯಮರಾಜನು ತಮ್ಮ ತೇಜಸ್ವಿ ರೂಪವನ್ನು ಮತ್ತಷ್ಟು ವಿಸ್ತರಿಸಿಕೊಂಡು, ಏ ಗರುಡ, ಆತ್ಮವು ಸ್ತ್ರೀಯೂ ಅಲ್ಲ, ಪುರುಷನೂ ಅಲ್ಲ. ಅದು ಕೇವಲ ಒಂದು ಶಕ್ತಿಯ ಪುಂಜ. ತನ್ನ ಕರ್ಮಗಳು ಮತ್ತು ಅಪೂರ್ವ ಸಂಸ್ಕಾರಗಳಿಗೆ ಅನುಗುಣವಾಗಿ ದೇಹವನ್ನು ಧರಿಸುತ್ತದೆ. ಗರುಡ ಪುರಾಣದ ಪ್ರೇತ ಕಲ್ಪದಲ್ಲಿ ಈ ಗಹನವಾದ ಸತ್ಯದ ವರ್ಣನೆ ಇದೆ. ಮರಣದ ನಂತರ ಆತ್ಮದ ಪಯಣ ಮುಗಿಯುವುದಿಲ್ಲ, ಬದಲಾಗಿ ಅದು ಹೊಸ ಒಪ್ಪಂದಕ್ಕಾಗಿ ಕಾಯುತ್ತದೆ. ಜಗತ್ತಿನಲ್ಲಿ ಯಾವುದೇ ಸಂಬಂಧವೂ ಆಕಸ್ಮಿಕವಾಗಿರುವುದಿಲ್ಲ. ಪ್ರತಿಯೊಂದು ಸಂಬಂಧದ ಹಿಂದೆಯೂ ಒಂದು ಕೂಡುಕೊಳ್ಳುವಿಕೆ ಅಡಗಿರುತ್ತದೆ. ಇದನ್ನು ಅರ್ಥ ಮಾಡಿಕೊಳ್ಳಲು ನೀನು ಈ ಶ್ಲೋಕದ ಮರ್ಮವನ್ನು ಅರಿಯಲೇಬೇಕು. ಋಣಾನುಬಂಧ ರೂಪೇಣ ಪಶು ಪತ್ನಿ ಸುತಾದಯ ಋಣಕ್ಷಯೇ ಕ್ಷಯಂ ಯಾಂತಿಕ ತತ್ರ ಪರಿದೇವನ. ಈ ಶ್ಲೋಕದ ಅರ್ಥವು ಪ್ರತಿಯೊಬ್ಬ ಮನುಷ್ಯನನ್ನು ಬೆಚ್ಚಿ ಬೀಳಿಸುವಷ್ಟು ಆಳವಾಗಿದೆ. ಇದರ ಭಾವಾರ್ಥವೇನೆಂದರೆ, ಈ ಜಗತ್ತಿನಲ್ಲಿ ನಮಗೆ ಸಿಗುವ ಪ್ರಾಣಿ, ಸಂಪತ್ತು, ಹೆಂಡತಿ, ಮಗ ಅಥವಾ ಮಗಳು ಇವೆಲ್ಲವೂ ಋಣಾನುಬಂಧದ ಕಾರಣದಿಂದಲೇ ಸಿಗುತ್ತವೆ. ಅಂದರೆ ಇಂದಿನ ಜನ್ಮಗಳ ಯಾವುದೋ ಸಾಲ ಅಥವಾ ಅಪೂರ್ಣ ಪ್ರೀತಿಯೇ ನಮ್ಮನ್ನು ಒಬ್ಬರಿಗೊಬ್ಬರು ಬೆಸೆಯುತ್ತದೆ. ಆ ಋಣ ತೀರಿದ ಕೂಡಲೇ ಆ ಸಂಬಂಧಗಳು ಮುಗಿದು ಹೋಗುತ್ತವೆ. ಹಾಗಾಗಿ ಅವರು ನಮ್ಮನ್ನು ಅಗಲಿದಾಗ ಶೋಕಿಸುವುದು ವ್ಯರ್ಥ. ಯಮರಾಜರು ಮುಂದುವರಿಸಿದರು, ಪಕ್ಷಿರಾಜ, ಮಗನೊಬ್ಬ ತನ್ನ ತಾಯಿಯ ಸೇವೆಯನ್ನು ತಾನು ಮಾಡಬೇಕಿದ್ದಷ್ಟು ಮಾಡಲಾಗದ ಅಥವಾ ಆ ತಾಯಿಯು ತನ್ನ ಮಗನಿಗೆ ಸಿಗಬೇಕಿದ್ದ ಪ್ರೀತಿಯನ್ನು ನೀಡಲಾಗದ ಸಮಯಕ್ಕಿಂತ ಮುಂಚೆಯೇ ಅವಳು ಸಾವನ್ನಪ್ಪಿದ ಕಾರಣ ಪರಿಸ್ಥಿತಿಯನ್ನು ಕಲ್ಪಿಸಿಕೊ. ಅಂತಹ ಸಂದರ್ಭದಲ್ಲಿ ಆ ಪ್ರೀತಿ ಮತ್ತು ಕರ್ತವ್ಯ ಅಪೂರ್ಣವಾಗಿ ಉಳಿಯುತ್ತದೆ. ಕರ್ಮದ ನಿಯಮವು ಎಂದಿಗೂ ಯಾವುದನ್ನೂ ಅಪೂರ್ಣವಾಗಿ ಬಿಡುವುದಿಲ್ಲ. ಹಿಂದಿನ ಜನ್ಮದಲ್ಲಿ ತಾಯಿಯ ರೂಪದಲ್ಲಿದ್ದ ಆ ಮಮತೆಯು ಈ ಜನ್ಮದಲ್ಲಿ ಮಗಳ ರೂಪದಲ್ಲಿ ಮರಳಿ ಬರುತ್ತದೆ. ಮಗನು ಈಗ ತಂದೆಯಾಗಿ ಆ ತಾಯಿಯ ಸೇವೆಯನ್ನು ಮಾಡಲೆಂದು ಆ ಆತ್ಮವು ತನ್ನದೇ ಮಗನ ಮನೆಯಲ್ಲಿ ಮರು ಹುಟ್ಟು ಪಡೆಯುತ್ತದೆ. ಇಂದಿನ ಜನ್ಮದಲ್ಲಿ ತಾನು ಕೊಡಲಾಗದಿದ್ದ ಸುಖವನ್ನು ಆತ ಈಗ ನೀಡಬಹುದು. ಇದು ಪ್ರಕೃತಿಯ ಸುಂದರ ಮತ್ತು ಕರುಣಾಮಯ ನ್ಯಾಯ. ಗರುಡನು ಕೇಳಿದನು, ಪ್ರಭು, ಹಾಗಾದರೆ ಮಗಳಿಗೆ ತಂದೆಯಾಗುವುದೆಂದರೆ ವಾಸ್ತವದಲ್ಲಿ ಅದು ಪ್ರಾಯಶ್ಚಿತ್ತ ಅಥವಾ ಸೇವೆಯ ಅವಕಾಶವೇ? ಯಮರಾಜರು ಕೇಳಿದರು, ಖಂಡಿತ. ತಂದೆಯೊಬ್ಬ ತನ್ನ ಮಗಳನ್ನು ನೋಡಿದಾಗ ಅವನ ಆತ್ಮದೊಳಗೆ ವಿಚಿತ್ರವಾದ ತುಡಿತ ಮತ್ತು ವಿಪರೀತ ಪ್ರೀತಿಯ ಅನುಭವ ಆಗುತ್ತದೆ.
ತನ್ನ ಮಗಳಿಗಾಗಿ ಪ್ರಾಣವನ್ನೇ ಕೊಡಲು ತಾನೇಕೆ ಸಿದ್ಧನಾಗಿದ್ದೇನೆ ಎಂಬುದು ಅವನಿಗೆ ಅರ್ಥವಾಗಿರುವುದಿಲ್ಲ. ಆ ಪ್ರೀತಿಯು ಕಾಮರಹಿತ ಮತ್ತು ಸಂಪೂರ್ಣ ನಿಸ್ವಾರ್ಥವಾಗುತ್ತದೆ. ಇದು ತಂದೆಯ ಹೃದಯದಲ್ಲಿ ಕರುಣೆಯಾಗಿ ಉಕ್ಕಿಬರುವ ಅದೇ ಮಾತೃಋಣ. ಯಾವ ತಂದೆ ತನ್ನ ಮಗಳನ್ನು ತಿರಸ್ಕರಿಸುತ್ತಾನೋ ಅವನು ಅರಿವಿಲ್ಲದೆ ಇಂದಿನ ಜನ್ಮದಲ್ಲಿ ತನಗೆ ಜನ್ಮ ನೀಡಿದ ತಾಯಿಯನ್ನೇ ಅವಮಾನಿಸುತ್ತಿರುತ್ತಾನೆ. ಇದೇ ಕಾರಣಕ್ಕಾಗಿ ಗರುಡ ಪುರಾಣದಲ್ಲಿ ಮಗಳನ್ನು ಅಪಮಾನಿಸುವುದನ್ನು ಅತಿದೊಡ್ಡ ಆಧ್ಯಾತ್ಮಿಕ ಪಾಪವೆಂದು ಸಹ ಪರಿಗಣಿಸಲಾಗಿದೆ. ಯಮರಾಜನ ಈ ವಿವರಣೆಯನ್ನು ಕೇಳಿ ಗರುಡನ ಕಣ್ಣು ಮುಂದೆ ಭೂಮಿಯ ಹೊಸದೊಂದು ಚಿತ್ರಣ ಮೂಡಿತು. ಬಟ್ಟೆ ಬದಲಾಯಿಸಿದಂತೆ ಆತ್ಮಗಳು ಹೇಗೆ ದೇಹವನ್ನು ಬದಲಾಯಿಸುತ್ತವೆ, ಆದರೆ ಅವುಗಳ ಸಂಸ್ಕಾರ ಮತ್ತು ಪ್ರೀತಿಯ ಪರಿಮಳ ಹೇಗೆ ಹಾಗೆಯೇ ಉಳಿಯುತ್ತದೆ ಎಂಬುದನ್ನು ಆತ ಕಂಡನು. ಇದೇ ಸತ್ಯವನ್ನು ಸಾಬೀತುಪಡಿಸಲು ಯಮರಾಜರು ಮಗಧ ದೇಶದ ಬ್ರಾಹ್ಮಣ ಸೋಮೇಶ್ನ ಕಥೆಯನ್ನು ಗರುಡನಿಗೆ ತಿಳಿಸಿದರು. ಸೋಮೇಶ್ ಒಬ್ಬ ವಿದ್ವಾಂಸನಾಗಿದ್ದ. ಆದರೆ ಚಿಕ್ಕ ವಯಸ್ಸಿನಲ್ಲಿಯೇ ಅವನ ತಾಯಿ ನಿಧನರಾಗಿದ್ದರು. ಸೋಮೇಶ್ ತನ್ನ ತಾಯಿಯನ್ನು ವಿಪರೀತ ಪ್ರೀತಿಸುತ್ತಿದ್ದ. ಅವರ ಅಗಲಿಕೆಯ ನಂತರ ಒಳಗಿನಿಂದ ಸಂಪೂರ್ಣ ಕುಸಿದು ಹೋಗಿದ್ದ. ತಾಯಿಯನ್ನು ತೀರ್ಥಯಾತ್ರೆಗೆ ಕರೆದುಕೊಂಡು ಹೋಗಲಾಗಿರಲಿಲ್ಲವಲ್ಲ, ಅವರು ಅರ್ಹರಾಗಿದ್ದ ಸುಖವನ್ನು ತಾನು ನೀಡಲಾಗಿಲ್ಲವಲ್ಲ ಎಂಬ ಕೊರಗು ಅವನನ್ನು ಸದಾ ಕಾಡುತ್ತಿತ್ತು. ವರ್ಷಗಳ ನಂತರ ಸೋಮೇಶ್ನ ಮನೆಯಲ್ಲಿ ಹೆಣ್ಣು ಮಗು ಜನಿಸಿತು. ಸೋಮೇಶ್ ಅವಳಿಗೆ ಕರುಣಾ ಎಂದು ಹೆಸರಿಟ್ಟ. ಕರುಣ ಬೆಳೆದಂತೆ ಸೋಮೇಶ್ಗೆ ಅವಳಲ್ಲಿ ಕೆಲವು ವಿಚಿತ್ರ ಸಂಗತಿಗಳು ಕಾಣಲಾರಂಭಿಸಿದವು. ಆ ಪುಟ್ಟ ಮಗು ಸೋಮೇಶ್ನ ತಾಯಿ ಹೇಗೆ ಕಾಳಜಿ ವಹಿಸುತ್ತಿದ್ದರೋ ಅದೇ ರೀತಿ ಅವನನ್ನು ನೋಡಿಕೊಳ್ಳುತ್ತಿದ್ದಳು. ಸೋಮೇಶ್ ದಣಿದು ಮನೆಗೆ ಹಿಂತಿರುಗಿದಾಗ ಆ ಮಗು ಏನೂ ಕೇಳದೆ ಅವನ ತಲೆ ನೇವರಿಸಿ ಅವನ ಆಯಾಸವನ್ನು ಕಳೆಯುತ್ತಿದ್ದಳು. ಅವಳಿಗೆ ಇಷ್ಟವಾದ ಊಟ, ಅವಳಿನ ಮಾತಿನ ಶೈಲಿ, ಅವಳ ಬೈಗುಳದಲ್ಲಿಯೂ ಸಹ ಸೋಮೇಶ್ನ ಅಗಲಿದ ತಾಯಿಯಲ್ಲಿದ್ದ ಅದೇ ಮಮತೆ ಇತ್ತು. ಒಂದು ರಾತ್ರಿ ಸೋಮೇಶ್ ತನ್ನ ಮಗಳು ಮಲಗಿರುವುದನ್ನು ನೋಡುತ್ತಿದ್ದ. ಇದ್ದಕ್ಕಿದ್ದಂತೆ ಅವನಿಗೆ ತನ್ನ ತಾಯಿಯ ನೆನಪಾಯಿತು. ಕರುಣಾಳ ಹಣೆ ಮೇಲೆ ತನ್ನ ತಾಯಿಗೆ ಪೆಟ್ಟಾಗಿ ಬಿದ್ದಿದ್ದ ಅದೇ ರೀತಿಯ ತಿಲಕದ ಆಕಾರದ ಕಲೆ ಇರುವುದನ್ನು ಅವನು ಗಮನಿಸಿದನು. ಸೋಮೇಶ್ನ ಕಣ್ಣುಗಳಿಂದ ಧಾರಾಕಾರವಾಗಿ ಕಣ್ಣೀರು ಹರಿಯಿತು. ತನ್ನ ತಾಯಿ ತನ್ನನ್ನು ಬಿಟ್ಟು ಎಲ್ಲಿಗೂ ಹೋಗಿಲ್ಲ, ಬದಲಾಗಿ ತನ್ನ ಮಮತೆಯ ಸಾಲ ತೀರಿಸಲು ಮತ್ತು ಸೋಮೇಶ್ಗೆ ಸೇವೆ ಮಾಡುವ ಅವಕಾಶ ನೀಡಲು ಮರಳಿ ತನ್ನ ಮನೆಗೆ ಬಂದಿದ್ದಾಳೆ ಎಂಬುದು ಅವನಿಗೆ ಅರಿವಾಯಿತು. ಆ ರಾತ್ರಿ ಅವನು ಗಂಟೆಗಟ್ಟಲೆ ಅಳುತ್ತಾ ತನ್ನ ತಾಯಿಯನ್ನು ಮರಳಿ ನೀಡಿದ್ದಕ್ಕಾಗಿ ದೇವರಿಗೆ ಧನ್ಯವಾದವನ್ನು ಹೇಳುತ್ತಿದ್ದನು. ಯಮರಾಜನು ಆ ದೃಶ್ಯವನ್ನು ತೋರಿಸಿ ಹೇಳಿದನು, ನೋಡಿದೇನೆ ಪಕ್ಷಿರಾಜ, ಆತ್ಮಗಳು ಬದಲಾಗುವುದಿಲ್ಲ, ಕೇವಲ ಪಾತ್ರಗಳು ಬದಲಾಗುತ್ತವೆ. ನೀನು ಮಗಳೆಂದು ಕರೆದು ಪರರ ಸ್ವತ್ತು ಎಂದುಕೊಳ್ಳುವವಳು ನಿನ್ನ ಗತಕಾಲದ ಅತ್ಯಂತ ಅಮೂಲ್ಯವಾದ ಭಾಗವಾಗಿರಬಹುದು. ಆದ್ದರಿಂದ ಹೆಣ್ಣು ಮಕ್ಕಳನ್ನು ಗಂಡು ಮಕ್ಕಳಿಗಿಂತ ಕೀಳಾಗಿ ಕಾಣುವ ಮನುಷ್ಯ ಕೇವಲ ಸಾಮಾಜಿಕ ಪಿಡುಗನ್ನಷ್ಟೇ ಮಾಡುತ್ತಿಲ್ಲ, ಬದಲಾಗಿ ಆಧ್ಯಾತ್ಮಿಕ ಕುರುಡುತನವನ್ನು ಜೀವಿಸುತ್ತಿದ್ದಾನೆ. ತನ್ನ ಉದ್ಧಾರಕ್ಕಾಗಿಯೇ ಸಾಕ್ಷಾತ್ ದೇವರು ಕಳಿಸಿದ ಪುಣ್ಯವನ್ನು ಅವನು ಒದೆಯುತ್ತಿದ್ದಾನೆ. ಯಮರಾಜನ ಸ್ವರ ಈಗ ಮತ್ತಷ್ಟು ಪ್ರತಿಧ್ವನಿಸತೊಡಗಿತು. ಹೇ ಗರುಡ ಪುರಾಣದಲ್ಲಿ ಮತ್ತೊಂದು ಎಚ್ಚರಿಕೆ ನೀಡಲಾಗಿದೆ. ತನ್ನ ಮಗಳ ಶಿಕ್ಷಣದಲ್ಲಿ ತಾರತಮ್ಯ ಮಾಡುವ ತಂದೆ ಕೇವಲ ಹೆಣ್ಣೆಂಬ ಕಾರಣಕ್ಕೆ ಅವಳನ್ನು ಹತ್ತಿಕ್ಕಿಡುವವನು ತನ್ನದೇ ಅದೃಷ್ಟದ ಬಾಗಿಲನ್ನು ಮುಚ್ಚಿಕೊಳ್ಳುತ್ತಾನೆ. ಮಗಳು ಭವಿಷ್ಯವನ್ನು ವಿಸ್ತರಿಸುವ ಶಕ್ತಿ. ಆ ಶಕ್ತಿಯನ್ನು ನೀನು ಕುಂಠಿತಗೊಳಿಸಿದರೆ ನಿನ್ನ ವಂಶ ಮತ್ತು ನಿನ್ನ ಆತ್ಮ ಎರಡರ ಪತನವು ನಿಶ್ಚಿತ. ಮಗಳಿಗೆ ಶಿಕ್ಷಣ ನೀಡುವುದು ಅವಳನ್ನು ಸಶಕ್ತಳನ್ನಾಗಿಸುವುದು ಮತ್ತು ತನ್ನ ಕಾಲ ಮೇಲೆ ತಾನು ನಿಲ್ಲುವ ಧೈರ್ಯವನ್ನು ನೀಡುವುದೇ ನಿಜವಾದ ಧರ್ಮ. ತನ್ನ ಮಗಳು ಆರಲು ರೆಕ್ಕೆಗಳನ್ನು ನೀಡುವ ತಂದೆಯ 7 ತಲೆಮಾರುಗಳ ಪಾಪಗಳು ಕತ್ತರಿಸಿ ಹೋಗುತ್ತವೆ. ಗರುಡನು ಶ್ರದ್ಧೆಯಿಂದ ಕೇಳಿದನು, ಪ್ರಭು, ಇದು ಅತ್ಯಂತ ಆಳವಾದ ಜ್ಞಾನ. ಆದರೆ ಕೆಲವರು ಹೆಣ್ಣು ಮಕ್ಕಳ ಜನನವನ್ನು ತಮ್ಮ ಸೋಲು ಎಂದು ಭಾವಿಸುವುದನ್ನು ನಾನು ನೋಡಿದ್ದೇನೆ. ಗಂಡು ಹುಟ್ಟಿದರೆ ಮುಪ್ಪಿನ ಆಸೆಯಾಗುತ್ತಾರೆ, ಮಗಳು ಬೇರೆಯವರ ಮನೆಗೆ ಹೋಗುತ್ತಾಳೆ ಎಂದು ಅವರು ಯೋಚಿಸುತ್ತಾರೆ. ಈ ಸಂಕುಚಿತ ಮನಸ್ಥಿತಿಯ ಬಗ್ಗೆ ಗರುಡ ಪುರಾಣ ಏನು ಹೇಳುತ್ತದೆ? ಯಮರಾಜರು ಒಂದು ಕೈ ಸತ್ಯವನ್ನು ಬಿಚ್ಚಿಟ್ಟಿದರು. ಪಕ್ಷಿರಾಜ, ಇದು ಕೇವಲ ಮೋಹ ಮತ್ತು ಮಾಯೆಯ ಭ್ರಮೆ. ಮುಪ್ಪಿನ ಆಸರೆ ಯಾರು ಆಗುತ್ತಾರೆ? ಇದನ್ನು ದೇಹ ನಿರ್ಧರಿಸುವುದಿಲ್ಲ, ಇದನ್ನು ಸಂಸ್ಕಾರಗಳು ನಿರ್ಧರಿಸುತ್ತವೆ. ಗರುಡ ಪುರಾಣದ ಪ್ರಕಾರ ಕೇವಲ ಆಸ್ತಿಯ ದುರಾಸೆಯಿಂದ ತಂದೆ ತಾಯಿಯ ಸೇವೆ ಮಾಡುವ ಮಗ ನರಕಕ್ಕೆ ಹೋಗುತ್ತಾನೆ. ಆದರೆ ಪರರ ಮನೆಯಲ್ಲಿದ್ದರೂ ತನ್ನ ತಂದೆ ತಾಯಿಯ ಆರೋಗ್ಯ ಮತ್ತು ಸುಖದ ಬಗ್ಗೆ ಚಿಂತಿಸುವ ಮಗಳು ಸಾಕ್ಷಾತ್ ಪುಣ್ಯದ ಮೂಟೆ. ಅಸಲಿಗೆ ಮಗಳು ಎಂದಿಗೂ ಪರೇಕೆಳಾಗುವುದೇ ಇಲ್ಲ. ಅವಳು 2 ಕುಟುಂಬಗಳನ್ನು ಬೆಸೆಯುವ ದಾರ. ಮಗಳನ್ನು
ಮಗಳನ್ನು ಪರರ ಆಸ್ತಿ ಎಂದು ಹೃದಯದಿಂದ ದೂರ ಮಾಡುವ ಮನುಷ್ಯ ತನ್ನ ಕೈಯಾರೆ ತನ್ನ ಅದೃಷ್ಟವನ್ನೇ ಸುಟ್ಟಿಗೆ ಹಾಕಿಕೊಳ್ಳುತ್ತಾನೆ. ಯಮರಾಜರು ಮುಂದೆ ಹೆಜ್ಜೆ ಹಾಕಿ ಯೋಧರಾಗಿ ಹೆಣ್ಣು ಮಕ್ಕಳ ರೂಪದಲ್ಲಿ ಜನ್ಮ ತಾಳುವ ಆತ್ಮಗಳ ಬಗ್ಗೆ ಗರುಡನಿಗೆ ತಿಳಿಸಿದರು. ಅವರು ಹೇಳಿದರು, ಕೆಲವು ಹೆಣ್ಣು ಮಕ್ಕಳು ಬಾಲ್ಯದಿಂದಲೇ ನಿರ್ಭಯರಾಗಿದ್ದಾರೆ. ಹಳೆಯ ಸಂಪ್ರದಾಯಗಳನ್ನು ಸವಾಲು ಮಾಡುತ್ತಾರೆ. ಅವರು ಸುಮ್ಮನೆ ಕೂರುವುದಿಲ್ಲ. ಜನರು ಅವರನ್ನು ದಾರಿ ತಪ್ಪಿದವರು ಅಥವಾ ಬಂಡಾಳಗಾರ್ತಿಯರು ಎನ್ನುತ್ತಾರೆ. ಆದರೆ ವಾಸ್ತವದಲ್ಲಿ ಅವರು ಬದಲಾವಣೆಯ ದೂತರು. ಸಮಾಜದ ವಿಕೃತಿಗಳನ್ನು ಸರಿಪಡಿಸಲು ಸ್ತ್ರೀ ರೂಪದಲ್ಲಿ ಕಳುಹಿಸಲಾದ ಇಂದಿನ ಜನ್ಮಗಳ ಮಹಾನ್ ಯೋಧರು ಅಥವಾ ಕ್ರಾಂತಿಕಾರಿಗಳಾಗಿರುತ್ತಾರೆ. ಅವರು ಅಂತಹ ಹೆಣ್ಣು ಮಕ್ಕಳನ್ನು ದಮನ ಮಾಡುವುದು ಸಾಕ್ಷಾತ್ ಧರ್ಮವನ್ನು ದಮನ ಮಾಡಿದಂತೆ. ಯಮರಾಜನ ವಾಣಿಯಲ್ಲಿ ಈಗ ವಿಶಿಷ್ಟವಾದ ಗಾಂಭೀರ್ಯವಿತ್ತು. ಅವರು ಹೇಳಿದರು, ಪಕ್ಷಿರಾಜ, ಈಗ ಮತ್ತೊಂದು ಭಯಾನಕ ಸತ್ಯವನ್ನು ಕೇಳು. ತನ್ನ ಮಗಳ ಹಕ್ಕುಗಳನ್ನು ಕಸಿಯುವ, ಅವಳನ್ನು ಕೇವಲ ವರದಕ್ಷಿಣೆಯ ವಸ್ತುವಾಗಿ ಕಾಣುವ ತಂದೆಯ ಪುಣ್ಯಗಳು ಅದೇ ಕ್ಷಣದಿಂದ ನಾಶವಾಗಲು ಶುರುವಾಗುತ್ತವೆ. ದೈವಿಕ ಶಕ್ತಿಯೊಂದನ್ನು ಅಪಮಾನಿಸಿದ ಕಾರಣಕ್ಕಾಗಿ ಅಂತಹ ತಂದೆಯರಿಗೆ ಯಮಲೋಕದಲ್ಲಿ ಅತ್ಯಂತ ಕಠಿಣ ದಂಡನೆಯನ್ನು ವಿಧಿಸಲಾಗಿದೆ. ಮಗಳು ಕೇವಲ ನಿನ್ನ ವರ್ತಮಾನದ ಸಂತಾನವಲ್ಲ, ಅವಳು ನೀನು ಮಾಡಿದ ಕರ್ಮಗಳ ಕನ್ನಡಿ. ಅದರಲ್ಲಿ ನೀನು ನಿನ್ನ ಅಸಲಿ ಮುಖವನ್ನು ನೋಡಬಹುದು. ಚಿಕ್ಕ ವಯಸ್ಸಿನಲ್ಲಿ ಹೆಣ್ಣು ಮಕ್ಕಳ ಮರಣ ರಹಸ್ಯವೇನು? ಯಮರಾಜರು ಚಿತ್ರಗುಪ್ತರನ್ನು ನೋಡಿ ಹೇಳಿದರು, ಪಕ್ಷಿರಾಜ, ಈಗ ನಾವು ಅತ್ಯಂತ ನೋವಿನ ರಹಸ್ಯದತ್ತ ಸಾಗುತ್ತಿದ್ದೇವೆ. ಹೆಣ್ಣು ಮಕ್ಕಳು ಅಷ್ಟೊಂದು ಪವಿತ್ರವಾಗಿದ್ದರೆ, ಅವರು ಪುಣ್ಯದ ಫಲವಾಗಿದ್ದರೆ, ದೇವರು ಅವರಿಗೆ ಇಷ್ಟು ಕಡಿಮೆ ಆಯಸ್ಸನ್ನು ಏಕೆ ನೀಡುತ್ತಾನೆ ಎಂದು ಮನುಷ್ಯರು ಆಗಾಗ್ಗೆ ಕೇಳುತ್ತಾರೆ. ಕೆಲವು ಮನೆಗಳಲ್ಲಿ ಪುಟ್ಟ ಮಗು ಅರಳುವ ಮುನ್ನವೇ ಏಕೆ ಬಾಡಿ ಹೋಗುತ್ತದೆ? ಇಡೀ ಮನೆಯ ಪ್ರಾಣವಾಗಿದ್ದ ಆ ಮಗಳು ದಿಢೀರನೆ ಎಲ್ಲರನ್ನೂ ಅಳಿಸುತ್ತಾ ಏಕೆ ವಿದಾಯ ಹೇಳುತ್ತಾಳೆ? ಇದೂ ಸಹ ಕರ್ಮಗಳ ಲೆಕ್ಕಾಚಾರವೇ ಅಥವಾ ವಿಧಿಯ ಕ್ರೂರತೆಯೇ? ತಿಳಿಸಿ. ಈ ಪ್ರಶ್ನೆಯಿಂದ ಗರುಡನ ಹೃದಯವು ನಡುಗಿತು. ಭೂಮಿಯ ಮೇಲೆ ಎಷ್ಟೋ ತಂದೆ ತಾಯಿಯರು ತಮ್ಮ ಪುಟ್ಟ ಹೆಣ್ಣು ಮಕ್ಕಳ ವಿಯೋಗದಿಂದ ಒದ್ದಾಡುತ್ತಿರುವುದನ್ನು ಆತ ನೋಡಿದ್ದನು. ಆ ಸಮಯದಲ್ಲಿ ಯಮರಾಜನ ಕಣ್ಣುಗಳಲ್ಲಿ ಎಣಿಸಲಾರದಷ್ಟು ಆಳವಿತ್ತು. ಧರ್ಮರಾಜರು ಮೆಲ್ಲನೆ ಹೇಳಿದರು, ಪಕ್ಷಿರಾಜ, ಈ ಬ್ರಹ್ಮಾಂಡದಲ್ಲಿ ಯಾವುದೂ ಅಕಾರಣವಾಗಿ ನಡೆಯುವುದೇ ಇಲ್ಲ. ಪ್ರತಿಯೊಂದು ಉಸಿರಿಗೂ ಒಂದು ಲೆಕ್ಕವಿದೆ ಮತ್ತು ಪ್ರತಿಯೊಂದು ವಿಧೇಯಕ್ಕೂ ಒಂದು ಸಮಯ ನಿಶ್ಚಿತವಾಗಿದೆ. ಭೂಮಿಯ ಮೇಲೆ ಕೇವಲ ಸ್ವಲ್ಪವೇ ಕರ್ಮಗಳು ಬಾಕಿ ಉಳಿದಿರುವ ಅತ್ಯಂತ ಶುದ್ಧ ಆತ್ಮವೊಂದು ಹೆಣ್ಣುಮಗಳಾಗಿ ಜನ್ಮ ತಾಳುತ್ತದೆ. ಅವಳು ಬರುತ್ತಾಳೆ, ತನ್ನ ಅಲ್ಪಾವಧಿಯ ಉದ್ದೇಶವನ್ನು ಪೂರೈಸುತ್ತಾಳೆ, ಕುಟುಂಬಕ್ಕೆ ಬಹುದೊಡ್ಡ ಆಧ್ಯಾತ್ಮಿಕ ಪಾಠವನ್ನು ಕಲಿಸುತ್ತಾಳೆ ಮತ್ತು ನಂತರ ತನ್ನ ನೈಜ ಮನೆ ಅಂದರೆ ಧಾಮದ ಕಡೆಗೆ ಪಯಣ ಬೆಳೆಸುತ್ತಾಳೆ. ಅವಳು ಕಷ್ಟ ಕೊಡಲು ಬಯಸುವುದಿಲ್ಲ, ಮೋಕ್ಷದ ದ್ವಾರವನ್ನು ತೋರಿಸಲು ಬರುತ್ತಾಳೆ. ಯಮರಾಜನ ಈ ಮಾತನ್ನು ಕೇಳಿ ಗರುಡ ಮೌನವಾದನು. ಹೆಣ್ಣುಮಗಳ ಬದುಕು ಮತ್ತು ಸಾವು ಎರಡು ಮಹಾನ್ ಸಂದೇಶ ಎಂಬುದನ್ನು ಆತ ಅರಿತಿದ್ದನು. ಆದರೆ ಕೆಲವೊಮ್ಮೆ ಅತ್ಯಂತ ನೋವಿನ ಘಟನೆಯೊಂದು ಜರುಗುತ್ತದೆ. ಪುಟ್ಟ ಮುಗ್ಧ ಮಗಳು ಬರುತ್ತಾಳೆ, ಸಂತೋಷವನ್ನು ಹರಡುತ್ತಾಳೆ, ಎಲ್ಲರನ್ನೂ ತನ್ನತ್ತ ಸೆಳೆಯುತ್ತಾಳೆ ಮತ್ತು ಇದ್ದಕ್ಕಿದ್ದಂತೆ ಜಗತ್ತನ್ನು ಬಿಟ್ಟು ಹೋಗಿಬಿಡುತ್ತಾಳೆ. ಪೋಷಕರು ದೇವರನ್ನು ದೂಷಿಸುತ್ತಾರೆ, ತಮ್ಮ ಅದೃಷ್ಟವನ್ನು ಅಳೆಯುತ್ತಾರೆ. ಆದರೆ ಗರುಡ ಪುರಾಣ ಆ ಅಸಹನೀಯ ನೋವಿನ ಹಿಂದೆ ಯಾವ ಕಾರಣ ನೀಡುತ್ತದೆ? ದೇವರು ತಾನೇ ಪ್ರೀತಿಯಿಂದ ಕಳುಹಿಸಿದ ಉಡುಗೊರೆಯನ್ನು ಮರಳಿ ಕಸಿದುಕೊಳ್ಳುವುದೇಕೆ? ಸಮಯಕ್ಕಿಂತ ಮುಂಚೆಯೇ ಮಡಿಲು ಖಾಲಿಯಾದ ಕೋಟ್ಯಂತರ ಪೋಷಕರ ಹೃದಯದ ನೋವನ್ನು ಏಕಕಾಲದಲ್ಲಿ ಅನುಭವಿಸಿದಂತೆ ಯಮರಾಜನ ಕಣ್ಣುಗಳಲ್ಲಿ ಕರುಣೆಯ ಅಲೆ ಎದ್ದಿತು. ಅವರು ಅತ್ಯಂತ ಶಾಂತ ಸ್ವರದಲ್ಲಿ ಹೇಳಿದರು, ಏ ಪಕ್ಷಿರಾಜ, ಮನುಷ್ಯನ ದೃಷ್ಟಿ ಬಹಳ ಸೀಮಿತವಾಗಿದೆ. ತನಗೆ ಕಾಣುವ ದೇಹವನ್ನು ಮಾತ್ರ ಆತ ನೋಡುತ್ತಾನೆ. ಆದರೆ ಬ್ರಹ್ಮದೇವನು ಆ ದೇಹದ ಒಳಗಿರುವ ಶಕ್ತಿಯನ್ನು ನೋಡುತ್ತಾನೆ. ಗರುಡ ಪುರಾಣದ ಪ್ರಕಾರ ಅತ್ಯಂತ ಕಡಿಮೆ ವಯಸ್ಸಿನಲ್ಲಿ ವಿದಾಯ ಹೇಳುವ ಹೆಣ್ಣು ಮಕ್ಕಳು ಸಾಧಾರಣ ಆತ್ಮಗಳಲ್ಲ, ಅವರು ಉನ್ನತ ಆತ್ಮಗಳು. ಈ ಮೃತ್ಯು ಲೋಕದಲ್ಲಿ ಅವರ ಕರ್ಮದ ಲೆಕ್ಕಾಚಾರ ಬಹಳ ಸ್ವಲ್ಪ ಮಾತ್ರ ಉಳಿದಿರುತ್ತದೆ. ಅವರು ಆ ಕುಟುಂಬದೊಂದಿಗೆ ಕೇವಲ ಕೆಲವು ವರ್ಷ ಅಥವಾ ತಿಂಗಳುಗಳ ಋಣಾನುಬಂಧವನ್ನು ಹೊತ್ತು ಬಂದಿರುತ್ತಾರೆ. ಅವರು ಆ ಮನೆಯಲ್ಲಿ ಸಂತೋಷವನ್ನು ತುಂಬಲು, ಆ ತಂದೆಯ ಹೃದಯವನ್ನು ಕೋಮಲಗೊಳಿಸಲು ಮತ್ತು ಅವನಿಗೆ ವೈರಾಗ್ಯದ ಬಹುದೊಡ್ಡ ಆಧ್ಯಾತ್ಮಿಕ ಪಾಠವನ್ನು ಕಲಿಸಲು ಬರುತ್ತಾರೆ. ಅವರ ಉದ್ದೇಶ ಪೂರ್ಣಗೊಂಡಾಗ ಅವರು ತಮ್ಮ ಮುಂದಿನ ದಿವ್ಯ ಪಯಣಕ್ಕೆ ಹೊರಡುತ್ತಾರೆ. ಅವರು ದುಃಖಕ್ಕೆ ಕಾರಣರಾಗುವುದಿಲ್ಲ, ಬದಲಾಗಿ ಮೋಕ್ಷದ ಮಾಧ್ಯಮವಾಗುತ್ತಾರೆ. ಗರುಡನು ದೀರ್ಘವಾಗಿ ಉಸಿರೆಳೆದು ಕೇಳಿದನು, ಪ್ರಭು, ಇದನ್ನು ಅರ್ಥ ಮಾಡಿಕೊಳ್ಳುವುದು ಬಹಳವೇ ಕಷ್ಟ. ಆದರೆ ಸತ್ಯವು ಅತ್ಯಂತ ಆಳವಾಗಿದೆ. ಯಾವ ಮಗಳು ಯಾವ ಉದ್ದೇಶದಿಂದ ಬಂದಿದ್ದಾಳೆ ಎಂದು ತಿಳಿಯುವುದು ಹೇಗೆ? ಅವರ ಸ್ವಭಾವದಲ್ಲಿ ಅವರ ಹಿಂದಿನ ಜನ್ಮಗಳ ಛಾಯೆ ಕಾಣುತ್ತದೆಯೇ? ಧರ್ಮರಾಜರು ಹೇಳಿದರು, ಖಂಡಿತ. ಶಿಶುವಾಗಿ ಭೂಮಿಯ ಮೇಲೆ ಜನಿಸುವ ಪ್ರತಿಯೊಂದು ಆತ್ಮವು ತನ್ನೊಂದಿಗೆ 3 ಅದೃಶ್ಯ ಉಡುಗೊರೆಗಳನ್ನು ತರುತ್ತದೆ ಎಂದು ಗರುಡ ಪುರಾಣದ ಕರ್ಮವು ಸಿದ್ಧಾಂತ ಹೇಳುತ್ತದೆ. ಪೂರ್ವಜನ್ಮದ ಸಂಸ್ಕಾರ 1,
ಅಪೂರ್ಣ ಕರ್ಮಗಳ ಲೆಕ್ಕಾಚಾರ ಮತ್ತೊಂದು. ಒಂದು ದಿವ್ಯ ಉದ್ದೇಶ ಮೂರನೆಯದು. ಈ ಮೂರು ಸಿದ್ಧಾಂತಗಳನ್ನು ಒತ್ತು ತರುತ್ತವೆ. ನೀನು ನನ್ನ ಮಗಳನ್ನು ಗಮನವಿಟ್ಟು ನೋಡಿದರೆ ಅವಳ ಸ್ವಭಾವದಲ್ಲಿ ಅವಳ ಇತಿಹಾಸ ನಿನಗೆ ಸಿಗುತ್ತದೆ. ಬಾಲ್ಯದಿಂದಲೇ ತನ್ನ ವಸ್ತುಗಳನ್ನು ಬೇರೆಯವರಿಗೆ ನೀಡುವ ಯಾವುದೇ ಜೀವಿಯ ಕಷ್ಟವನ್ನು ನೋಡಲಾಗದ ಆ ಮಗಳು ಖಂಡಿತವಾಗಿಯೂ ಇಂದಿನ ಜನ್ಮದಲ್ಲಿ ಓರ್ವ ಮಹಾನ್ ಸಂತಳಾಗಿರುತ್ತಾಳೆ. ಈ ಜನ್ಮದಲ್ಲಿ ಅವಳು ನಿನ್ನ ಮನೆಯನ್ನು ಕರುಣೆಯ ಮಂದಿರವನ್ನಾಗಿಸಲು ಬಂದಿರುತ್ತಾಳೆ. ನಿರ್ಭಯಳಾಗಿರುವ, ಅನ್ಯಾಯದ ಮುಂದೆ ತಲೆಬಾಗದ ಮತ್ತು ಮನೆಯ ಗಂಡು ಮಕ್ಕಳಿಗಿಂತ ಹೆಚ್ಚು ಧೈರ್ಯ ತೋರುವ ಆ ಮಗಳು ಇಂದಿನ ಜನ್ಮದ ಯೋಧ. ನಿನ್ನ ಕುಟುಂಬಕ್ಕೆ ನಿರ್ಭಯತೆಯನ್ನು ಕಲಿಸಲು ಅವಳು ಬಂದಿರುತ್ತಾಳೆ. ಯಮರಾಜರು ಮುಂದೆ ಬರುವ ಚಿತ್ರಗುಪ್ತನ ಪುಸ್ತಕದ ಕೊನೆಯ ಪುಟವನ್ನು ತೋರಿಸುತ್ತಾ ದಿವ್ಯ ಶ್ಲೋಕವೊಂದನ್ನು ಉಚ್ಚರಿಸಿದರು. ಯಥಾದೇನು ಸಹಸ್ರೇಷು ವಸ್ತು ವಿದಂತಿ ಮಾತರಂ ತಥಾ ಪೂರ್ವಕೃತ್ಯಂ ಕರ್ಮಂ ಕರ್ತಾರಮನು ವಿದಂತಿ. ಇದರ ಭಾವಾರ್ಥವೇನೆಂದರೆ, ಸಾವಿರಾರು ಹಸುಗಳ ಮಧ್ಯೆಯೂ ಕರುವೊಂದು ತನ್ನ ತಾಯಿಯನ್ನು ಹೇಗೆ ಹುಡುಕುತ್ತದೆಯೋ ಅದೇ ರೀತಿ ಮನುಷ್ಯನು ಪೂರ್ವಜನ್ಮದಲ್ಲಿ ಮಾಡಿದ ಕರ್ಮಗಳು ತನ್ನ ಕರ್ತೃವನ್ನು ಮಾಡಿದವನನ್ನು ಹುಡುಕಿಕೊಂಡು ಅವನ ಹಿಂದೆಯೇ ಬರುತ್ತವೆ. ಯಮರಾಜರು ವಿವರಿಸಿದರು. ಏ ಗರುಡ, ಹೆಣ್ಣು ಮಗಳು ನಿನ್ನ ಮನೆಯನ್ನು ಆರಿಸಿಕೊಂಡಾಗ ಅವಳು ಸಾಕ್ಷಾತ್ ದೇವರ ಸಂದೇಶವನ್ನು ಒತ್ತು ತರುತ್ತಾಳೆ. ಅವಳು ಕೇವಲ ಮುಪ್ಪಿನ ಆಸರೆಯಾಗಲು ಬರುವುದಿಲ್ಲ. ಅವಳು ಆ ಮನೆಯ ಪ್ರಜ್ಞೆಯನ್ನು ಮೇಲಕ್ಕೆತ್ತಲು ಬರುತ್ತಾಳೆ. ಮತ್ತು ಇದಕ್ಕೆ ಪ್ರತಿಯಾಗಿ ಆ ತಂದೆಯ ಅತಿ ದೊಡ್ಡ ಆಧ್ಯಾತ್ಮಿಕ ಜವಾಬ್ದಾರಿ ಎಂದರೆ ಅವಳನ್ನು ಕೇವಲ ಸಾಕುವುದು, ಸಲಹುವುದಲ್ಲ, ತನ್ನ ಉದ್ದೇಶದ ಆಕಾಶವನ್ನು ಮುಟ್ಟಲು ಅವಳಿಗೆ ರೆಕ್ಕೆಗಳನ್ನು ನೀಡುವುದು. ಯಮರಾಜನ ಸ್ವರ ಈಗ ಮತ್ತಷ್ಟು ಓಜಸ್ವಿಯಾಯಿತು. ಪಕ್ಷಿರಾಜ, ನೆನಪಿಡು, ಹೆಣ್ಣುಮಗಳ ಜನನವು ಒಂದು ಪವಿತ್ರ ಒಪ್ಪಂದವಾಗಿದೆ. ಆತ್ಮವು ಸಂಸ್ಕಾರಗಳನ್ನು ತರುತ್ತದೆ ಮತ್ತು ಆಕೆಗೆ ರೆಕ್ಕೆಗಳನ್ನು ನೀಡುವ ಜವಾಬ್ದಾರಿಯನ್ನು ಕುಟುಂಬ ತೆಗೆದುಕೊಳ್ಳುತ್ತದೆ. ತನ್ನ ಮಗಳಿಗೆ ಶಿಕ್ಷಣ ನಿರಾಕರಿಸುವ ಅಥವಾ ನೀನು ಬೇರೆಯವರ ಮನೆಗೆ ಹೋಗಬೇಕಾದವಳು ಎಂದು ಕೀಳರಿಮೆ ಮೂಡಿಸುವ ತಂದೆ ಭಗವಂತನು ತನಗೆ ನೀಡಿದ ಆ ಮಹಾನ್ ಅವಕಾಶವನ್ನು ಕಳೆದುಕೊಳ್ಳುತ್ತಾನೆ. ಯಾವ ಮನೆಯಲ್ಲಿ ಮಗಳಿಗೆ ಅಪಮಾನವಾಗುತ್ತದೆಯೋ ಅಲ್ಲಿ ಲಕ್ಷ್ಮಿ ಮತ್ತು ಶಾಂತಿ ಎಂದಿಗೂ ನೆಲೆಸುವುದೇ ಇಲ್ಲ ಎಂದು ಗರುಡ ಪುರಾಣ ಹೇಳುತ್ತದೆ. ಮಗಳಿಗೆ ಸಮಾನ ಹಕ್ಕು ಸಿಗದಿದ್ದರೆ ಆ ತಂದೆಯ ಸಾವಿರಾರು ದಾನ ಮತ್ತು ವ್ರತಗಳು ವ್ಯರ್ಥವಾಗುತ್ತವೆ. ಅವನು ತನ್ನ ಪುಣ್ಯಗಳಿಗೆ ತನ್ನ ಕೈಯಾರೆ ಬೆಂಕಿ ಇಟ್ಟುಕೊಳ್ಳುತ್ತಾನೆ. ಯಮರಾಜರು ತಮ್ಮ ಮಾತನ್ನು ಮುಗಿಸುತ್ತಾ ಗರುಡನತ್ತ ನೋಡಿದರು. ಗರುಡನು ಈಗ ಸಂಪೂರ್ಣ ಶಾಂತ ಮತ್ತು ತೃಪ್ತನಾಗಿದ್ದನು. ಹೆಣ್ಣುಮಗಳ ಜನನವು ಕೇವಲ ಕಾಕತಾಳೀಯವಲ್ಲ, ಅದು ಬ್ರಹ್ಮಾಂಡದ ಅತ್ಯಂತ ಸುಂದರವಾದ ಬಹುಮಾನ ಎಂಬುದು ಅವನಿಗೆ ಅರ್ಥವಾಗಿತ್ತು. ಸ್ನೇಹಿತರೆ, ಇಂದು ನಾವು ಆತ್ಮದ ಬಗ್ಗೆ, ಹೆಣ್ಣು ಮಕ್ಕಳು ಏಕೆ ಜನಿಸುವ ಎನ್ನುವ ಬಗ್ಗೆ ಈ ಪಯಣದಲ್ಲಿ ಗರುಡ ಪುರಾಣದ ಆ ಗುಪ್ತ ಸತ್ಯವನ್ನು ಪ್ರಯಾಣ ಮಾಡಿದ್ದೇವೆ. ಬಹುಶಃ ಇವುಗಳನ್ನು ಈ ಮೊದಲು ಇಷ್ಟೊಂದು ಆಳವಾಗಿ ಯಾರೂ ಹೇಳಿರಲಿಲ್ಲ. ಮಗಳು ಕೇವಲ ಸಂತಾನವಲ್ಲ, ಅವಳೊಂದು ಸಂಸ್ಕಾರ ಎಂಬುದು ನಾವು ನಿಮಗೆ ತಿಳಿಸಿಕೊಂಡೆವು. ಅವಳು ಕೇವಲ ಸಂಬಂಧವಲ್ಲ, ನಿಮ್ಮ ಮನೆಯ ದಾರಿದ್ರ್ಯ ಮತ್ತು ಕ್ಲೇಶವನ್ನು ಭಸ್ಮ ಮಾಡುವ ಶಕ್ತಿ ಇರುವ ದಿವ್ಯ ಶಕ್ತಿ. ಯಾವುದೇ ಜನ್ಮ ಕಾಕತಾಳೀಯವಾಗಿರುವುದಿಲ್ಲ. ಪ್ರತಿಯೊಂದು ಆತ್ಮವು ತಮ್ಮ ಪೂರ್ವಜನ್ಮದ ಕರ್ಮಗಳಿಗನುಸಾರವಾಗಿ ತನ್ನ ಮನೆಯನ್ನು ಆರಿಸಿಕೊಳ್ಳುತ್ತದೆ. ಮತ್ತು ಹೆಣ್ಣುಮಗಳು ನಿಮ್ಮ ಮನೆಯನ್ನು ಆರಿಸಿಕೊಂಡಾಗ ಅವಳು ತನ್ನೊಂದಿಗೆ ಒಂದು ಮಹಾನ್ ಅವಕಾಶವನ್ನು ತರುತ್ತಾಳೆ. ನಿಮ್ಮೊಳಗಿನ ಪ್ರೀತಿಯನ್ನು ಜಾಗೃತಗೊಳಿಸುವ ಅವಕಾಶ, ನಿಮ್ಮ ಕಠಿಣ ಆಲೋಚನೆಗಳನ್ನು ಬದಲಾಯಿಸುವ ಅವಕಾಶ ಮತ್ತು ನಿಮ್ಮ ಇಡೀ ವಂಶವನ್ನು ಆಧ್ಯಾತ್ಮಿಕವಾಗಿ ಬಲಪಡಿಸುವ ಅವಕಾಶ. ನಿಮ್ಮ ಮಗಳನ್ನು ಗೌರವಿಸುವುದೆಂದರೆ ಕೇವಲ ಸಿಹಿ ಮಾತುಗಳನ್ನು ಆಡುವುದಕ್ಕೆ ಸೀಮಿತವಲ್ಲ. ಅವಳಿಗೆ ಅತ್ಯುತ್ತಮ ಶಿಕ್ಷಣ ನೀಡುವುದು, ತನ್ನ ಕಾಲ ಮೇಲೆ ತಾನು ನಿಲ್ಲುವ ಶಕ್ತಿ ತುಂಬುವುದು, ತನ್ನ ಬದುಕಿನ ನಿರ್ಧಾರಗಳನ್ನು ಕೈಗೊಳ್ಳುವ ಧೈರ್ಯ ನೀಡುವುದು ಮತ್ತು ಅವಳ ಕನಸುಗಳನ್ನು ನಿಮ್ಮ ಕನಸುಗಳೆಂದು ಭಾವಿಸುವುದೇ ಅವಳಿಗೆ ಸಲ್ಲುವ ನಿಜವಾದ ಗೌರವ. ನನ್ನನ್ನು ನಂಬಿ ಹೆಣ್ಣು ಮಕ್ಕಳಿಗೆ ಈ ಗೌರವ ಸಿಗುವ ಮನೆಯಲ್ಲಿ ಕೇವಲ ಸಂತೋಷವಷ್ಟೇ ಬರುವುದಿಲ್ಲ, ಸಾಕ್ಷಾತ್ ನಾರಾಯಣ ಮತ್ತು ಮಹಾಲಕ್ಷ್ಮಿಯಲ್ಲಿ ವಾಸಿಸುತ್ತಾರೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಕ್ಕಳಿದ್ದರೆ ಇವತ್ತು ರಾತ್ರಿ ಅವಳು ಮಲಗಿರುವಾಗ ಅವಳನ್ನು ಗಮನವಿಟ್ಟು ನೋಡಿ. ಅವಳ ಮುಗ್ಧ ಮುಖದಲ್ಲಿ ನಿಮಗಾಗಿ ಎಲ್ಲಿಂದ ಅವಳು ಸಂತೋಷವನ್ನು ಹೊತ್ತು ತಂದಿದ್ದಾಳೋ ಆ ದಿವ್ಯ ಲೋಕದ ಶಾಂತಿಯನ್ನು ಅನುಭವಿಸಿ. ನಿಮ್ಮ ಎದೆ ಮೇಲೆ ಕೈಯಿಟ್ಟು ಆ ಪರಮಾತ್ಮನಿಗೆ ಕೃತಜ್ಞತೆ ಸಲ್ಲಿಸಿ. ಏಕೆಂದರೆ ಆ ದಿವ್ಯ ಆತ್ಮದ ರಕ್ಷಕನಾಗಲು ಈ ಇಡೀ ಬ್ರಹ್ಮಾಂಡದಲ್ಲಿ ದೇವರು ನಿಮ್ಮನ್ನು ಆರಿಸಿದ್ದಾನೆ. ನಿಮ್ಮ ಮನೆಯಲ್ಲಿ ಹೆಣ್ಣು ಮಗಳಿಲ್ಲದಿದ್ದರೆ ಸಮಾಜದಲ್ಲಿ ಕಾಣುವ ಪ್ರತಿಯೊಬ್ಬ ಮಗಳು ಮತ್ತು ಪ್ರತಿಯೊಬ್ಬ ಸ್ತ್ರೀಗೂ ಅವಳಿಗೆ ಸಿಗಬೇಕಾದ ಗೌರವವನ್ನು ನೀಡಿ. ಏಕೆಂದರೆ ನಿಮ್ಮ ಈ ಒಂದು ಪವಿತ್ರ ದೃಷ್ಟಿಕೋನವೇ ಮುಂದಿನ ಜನ್ಮದಲ್ಲಿ ನಿಮ್ಮ ಅದೃಷ್ಟವನ್ನು ಮತ್ತು ನಿಮ್ಮ ಮುಂಬರುವ ಸಂತಾನದ ಸ್ವರೂಪವನ್ನು ನಿರ್ಧರಿಸುತ್ತದೆ. ಮಗಳು ದೇವರ ಅತ್ಯಂತ ಸುಂದರವಾದ ಉಡುಗೊರೆ ಮತ್ತು ಆ ಉಡುಗೊರೆಯನ್ನು ರಕ್ಷಿಸುವುದು ಮತ್ತು ಅತಿ ದೊಡ್ಡ ಆಧ್ಯಾತ್ಮಿಕ ಜವಾಬ್ದಾರಿಯಾಗಿದೆ.
ಇದು ಗರುಡ ಪುರಾಣದ ಈ ಸತ್ಯವು ನಿಮ್ಮ ಮನಸ್ಸನ್ನು ಮುಟ್ಟಿದ್ದರೆ, ನಿಮ್ಮ ಮಗಳ ಮೇಲಿನ ಪ್ರೀತಿಯಿಂದ ನಿಮ್ಮ ಕಣ್ಣಲ್ಲಿ ಒಂದು ಹನಿ ನೀರು ಬಂದಿದ್ದರೂ ಖಂಡಿತವಾಗಿಯೂ ಒಂದು ಸಣ್ಣ ಕೆಲಸ ಮಾಡಿ. ತನ್ನ ಮಗಳಿಗಾಗಿ ಹಗಲಿರುಳು ಶ್ರಮಿಸುವ ಪ್ರತಿಯೊಬ್ಬ ತಂದೆಗೂ ಈ ಸಂದೇಶವನ್ನು ತಲುಪಿಸಿ. ಇಂದು ಈ ಸತ್ಯವನ್ನು ಕೇಳುವುದು ಯಾರಿಗೆ ಅತ್ಯಗತ್ಯವಾಗಿದೆಯೋ ಅವರಿಗೂ ಇದನ್ನು ಕಳುಹಿಸಿ. ಸ್ನೇಹಿತರೆ, ಈ ಕತೆ ನಿಮಗೆ ಹೇಗನಿಸಿತು ಕಾಮೆಂಟ್ ಮಾಡಿ ಖಂಡಿತ ತಿಳಿಸಿ. ವಿಡಿಯೋ ಇಷ್ಟವಾಗಿದ್ದರೆ ಲೈಕ್ ಮಾಡಿ ಮತ್ತು ಕಮೆಂಟ್ನಲ್ಲಿ ಜೈ ಶ್ರೀಕೃಷ್ಣ ಎಂದು ಬರೆಯಿರಿ. ಚಾನಲನ್ನು ಸಬ್ಸ್ಕ್ರೈಬ್ ಮಾಡಲು ಮರೆಯದಿರಿ. ನಿಮ್ಮ ಮಗಳಿಗಾಗಿ ಹೆಮ್ಮೆಯಿಂದ ಬರೆಯಿರಿ, ಮಗಳು ನನ್ನ ವರದಾನ ಎಂದು. ನಮ್ಮ ಆಧ್ಯಾತ್ಮಿಕ ದೀಪ ಚಾನಲನ್ನು ವೀಕ್ಷಣೆ ಮಾಡಿದ್ದಕ್ಕಾಗಿ ನಿಮಗೆ ತುಂಬು ಹೃದಯದ ಧನ್ಯವಾದಗಳು. ನಿಮ್ಮ ಮತ್ತು ನಿಮ್ಮ ಮನೆಯ ಲಕ್ಷ್ಮೀ ಸ್ವರೂಪಿ ಹೆಣ್ಣು ಮಕ್ಕಳ ಬಗ್ಗೆ ಬಹಳ ಕಾಳಜಿ ವಹಿಸಿ. ಆ ನಾರಾಯಣನು ನಿಮ್ಮ ಅಂಗಳವನ್ನು ಸದಾ ಸಂತೋಷ ಮತ್ತು ಸಮೃದ್ಧಿಯಿಂದ ತುಂಬಿರಲಿ. ಧನ್ಯವಾದಗಳು.